ಕಾಲೇಜುಗಳ ಅಧ್ಯಯನ ಮಂಡಳಿಯ ಸದಸ್ಯರಾಗಿ, ರಿಸರ್ಚ್ ರಿವ್ಯೂ ಕಮಿಟಿಯ ಸದಸ್ಯರಾಗಿ, PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಕಾಲೇಜಿನ ಎಲ್ಲ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮಾರ್ಗದರ್ಶನವನ್ನು ನೀಡುತ್ತಿರುವ ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರಮುಖ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸುತ್ತಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ತಮಗಾಗಿ ಈಗ ವೇದಿಕೆ. ಯದಿಂದ್ರಿಯಾಣಾಂ ವಿಷಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ನಸ್ಯ ತಸ್ಯ ಪ್ರತಿಪತ್ತಿ ಹೇತುಃ ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಸಮಾರಂಭದ ಅಧ್ಯಕ್ಷರಾದ ಶ್ರೀ ರಾಜು ಶೆಟ್ಟಿಯವರೇ, ಇಲ್ಲಿ ಸೇರಿರುವಂತಹ, ನಮ್ಮ ಮನೆಯಲ್ಲಿ ಸೇರಿರುವಂತಹ ಎಲ್ಲ ಗೀತಾ ಬಂಧುಗಳೇ, ಬೆಳ್ತಂಗಡಿ ತಾಲೂಕು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಭಗವದ್ಗೀತೆಯ ಒಂದೊಂದು ಅಧ್ಯಾಯದ ಸಾರಾಂಶವನ್ನು ನಾವು ಅರ್ಥೈಸಿಕೊಳ್ಳುವಂತಹ ಒಂದು ಸಣ್ಣ ಗುಂಪಿನಲ್ಲಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿ 10 ಆವೃತ್ತಿ ಆಯಿತು. 10 ಕಾರ್ಯಕ್ರಮಗಳಾಗಿ ಇವತ್ತು 11ನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ತಮಗೆಲ್ಲ ತಿಳಿದಿರುವ ಹಾಗೆ ಮಹಾಭಾರತದಲ್ಲಿ ಬರುವಂತಹ ಭಗವದ್ಗೀತೆಯ ಅತ್ಯಂತ ಮೌಲಿಕವಾದ ಗ್ರಂಥದ ಪ್ರಮುಖ ಅಂಶಗಳನ್ನು ನಾವು ಸಂಗ್ರಹ ಮಾಡ್ತಾ ಇದ್ದೇವೆ. ಗೀತೆ ಏನನ್ನು ಬೋಧನೆ ಮಾಡ್ತಾ ಇದೆ ಎನ್ನುವಂಥದ್ದನ್ನು ಅರ್ಥೈಸಿಕೊಂಡಾಗ ಆ ಜ್ಞಾನ ಎನ್ನುವುದು ತುಂಬ ಮುಖ್ಯವಾದದ್ದು. ಜ್ಞಾನೇನ ಮುಕ್ತಿ ಅಂತ ಹೇಳ್ತಾರೆ. ಜ್ಞಾನದಿಂದಲೇ ಕೊನೆಗೆ ನಮಗೆ ಮೋಕ್ಷ ಎನ್ನುವಂಥದ್ದು ಸಿಗೋದು. ಆ ದೃಷ್ಟಿಯಿಂದ ಈ ಭಗವದ್ಗೀತೆ ಏನು ಹೇಳ್ತದೆ, ಏನು ಬೋಧನೆ ಮಾಡ್ತದೆ, ಅದು ನಮ್ಮ ಜೀವನಕ್ಕೆ ಈ ಕಾಲದಲ್ಲಿ ಎಷ್ಟು ಪ್ರಸ್ತುತ, ಈ ಅಂಶಗಳನ್ನು ತಿಳಿಯಪಡಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಸಂಖ್ಯಾದೃಷ್ಟಿಯಲ್ಲಿ ಬಹು ಅಲ್ಲದೇ ಇದ್ದರೂ ಮೌಲಿಕತೆಯ ದೃಷ್ಟಿಯಲ್ಲಿ ಇದು ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ಅಂತ ಆ ಕಾರ್ಯಕ್ರಮವನ್ನು ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಭಗವದ್ಗೀತೆಯ ಪೀಠಿಕಾ ಭಾಗವನ್ನು ಮತ್ತು ಮೊದಲನೇ ಅಧ್ಯಾಯವನ್ನು ಕುರಿತು ಈ ಮೊದಲು ನಾನು ಉಪನ್ಯಾಸವನ್ನು ನೀಡಿದ್ದೆ. ಇದು 2ನೇದ್ದು. ಇವತ್ತು ಭಗವದ್ಗೀತೆಯ 11ನೇ ಅಧ್ಯಾಯವಾದ ವಿಶ್ವರೂಪ ದರ್ಶನ ಯೋಗ ಅಂತ ಅದರ ಬಗ್ಗೆ ಇವತ್ತು ನಾವು ಚಿಂತನೆಯನ್ನು ಮಾಡಲಿಕ್ಕಿದ್ದೇವೆ. ಭಗವಂತನನ್ನು ಅರ್ಥೈಸಿಕೊಳ್ಳುವುದು ನಾವು ಎಣಿಸಿದಷ್ಟು ಸುಲಭ ಅಲ್ಲ. ಅವನ ವಿರಾಟ್ ರೂಪವನ್ನು ನಮ್ಮ ಕಣ್ಣ ಮುಂದೆ ತಂದುಕೊಂಡು ಅದನ್ನು ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಅದರಲ್ಲಿ ನಾವು ಒಂದಾಗುವ ಹಾಗೆ, ನಮ್ಮೊಳಗೆ ಭಗವಂತ ನಿಲ್ಲುವ ಹಾಗೆ ಮಾಡಿಕೊಳ್ಳಬೇಕಾದಂಥದ್ದು ಅತ್ಯಂತ ಪ್ರಸ್ತುತವಾದದ್ದು. ಅದರಿಂದ ವಿಶ್ವರೂಪ ದರ್ಶನ ಯೋಗ ಕೇವಲ ಒಂದು 45-50 ನಿಮಿಷಗಳ ಸಮಯ ಸಿಕ್ಕೋದರಿಂದ ನೇರವಾಗಿ ವಿಷಯ ಪ್ರವೇಶವನ್ನೇ ಮಾಡೋಣ. ಮೊದಲ 10 ಅಧ್ಯಾಯಗಳಲ್ಲಿ ಭಗವಂತನ ಕುರಿತು, ಭಗವಂತ ನುಡಿದ ಭಗವದ್ಗೀತೆಯ ಕುರಿತು, ಭಗವಂತನ ನಲ್ನುಡಿಯ ಕುರಿತು ನಾವು ಅರ್ಥ ಮಾಡಿಕೊಳ್ತಾ ಬಂದಿದ್ದೇವೆ. ನಮ್ಮ ಅರ್ಹತೆಗೆ ಅನುಗುಣವಾಗಿ ನಾವು ಅರ್ಥ ಮಾಡಿಕೊಳ್ತಾ ಬಂದಿದ್ದೇವೆ. ಈ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನದಲ್ಲಿ ಒಟ್ಟು 55 ಶ್ಲೋಕಗಳು ಇದರಲ್ಲಿದೆ. ಈ 55 ಶ್ಲೋಕಗಳಲ್ಲಿ 33 ಶ್ಲೋಕಗಳನ್ನು ಅರ್ಜುನನೇ ಹೇಳ್ತಾನೆ.
ಅರ್ಜುನನೇ ಹೇಳುವಂತಹ 33 ಶ್ಲೋಕಗಳಿದೆ. ಆಮೇಲೆ ಕೃಷ್ಣ ಹೇಳುವಂತಹ 15 ಶ್ಲೋಕಗಳಿದೆ. ಆಮೇಲೆ ಭಗವದ್ಗೀತೆ ಪ್ರಾರಂಭವಾಗಿದ್ದು ಸಂಜಯ ಮತ್ತು ಧೃತರಾಷ್ಟ್ರರ ಸಂವಾದದಿಂದ ಪ್ರಾರಂಭ ಆಯಿತು. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಅಂತ ಪ್ರಾರಂಭ ಆಗಿದೆ. ಮೂಲತಃ ಧೃತರಾಷ್ಟ್ರ ಮತ್ತು ಸಂಜಯರ ಸಂವಾದ ರೂಪದಲ್ಲಿ ಈ ಭಗವದ್ಗೀತೆ ಇರುವಂಥದ್ದು. ಆ ಸಂಜಯ ಎನ್ನುವನು 7 ಶ್ಲೋಕಗಳಲ್ಲಿ ಮಾತನಾಡುವಂತಹ ಪ್ರಕ್ರಿಯೆ ಇದರಲ್ಲಿ ಇದೆ. ನಾವು ನೋಡಿದ ಹಾಗೆ ಭಗವದ್ಗೀತೆಯ ಆರಂಭದಲ್ಲಿ ಸಂಜಯ ಧೃತರಾಷ್ಟ್ರರು ಮಾತನಾಡಿದ ನಂತರ 2ನೇ ಅಧ್ಯಾಯದಲ್ಲಿ ಸಾಂಖ್ಯಯೋಗದಲ್ಲಿ ಗಹನ ವಿಷಯಗಳು ಬಂದ ನಂತರ ಅವರಿಬ್ಬರ ಸಂಭಾಷಣೆ ತುಂಬ ಕಡಿಮೆ, ನಮಗೆ ಮರ್ತೋಗಿದೆ. ಪ್ರಾಯಃ ಇದು ಧೃತರಾಷ್ಟ್ರ ಸಂಜಯರ ಸಂವಾದ ಎನ್ನುವಂಥದ್ದು ಮರ್ತೋಗಿದೆ. ಈಗ 11ನೇ ಅಧ್ಯಾಯದಲ್ಲಿ ಪುನಃ ಅದನ್ನು ನಾವು ನೆನಪು ಮಾಡಿಕೊಳ್ಳಬೇಕಾದಂತಹ ವಿಷಯ ಇದೆ. ಈ 11ನೇ ಅಧ್ಯಾಯದ 55 ಶ್ಲೋಕಗಳಲ್ಲಿ 24ನೆಯ ಶ್ಲೋಕ ನಭಸ್ಪೃಶಂ ದೀಪ್ತಮನೇಕವರ್ಣಂ ಅಂತ ಒಂದು ಶ್ಲೋಕ ಬರ್ತದೆ. ಈ ಶ್ಲೋಕ ಇದರ ನಭಸ್ಪೃಶಂ ದೀಪ್ತಂ ಎನ್ನುವಂತಹ ವಾಕ್ಯವನ್ನು ಭಾರತೀಯ ವಾಯುಸೇನೆಯವರ ಘೋಷವಾಕ್ಯ, ಅದು ಅವರ ಸಿಂಬಾಲಲ್ಲಿ ಅದು ಬರ್ತದೆ. ಅದು ನಭಃ ಸ್ಪೃಶಂ ದೀಪ್ತಂ ಅಂತ ಅವರು ಕೊಡ್ತಾರೆ. ಇದೇ ಭಗವದ್ಗೀತೆಯಿಂದ ಆಯ್ಕೆ ಮಾಡಿಕೊಂಡಂತಹ ವಾಕ್ಯ ಅದು. ಅನೇಕ ನಮ್ಮ ಭಾರತೀಯ ಪರಂಪರೆಯ ಸೇನೆಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ಭಗವದ್ಗೀತೆಯ ವಾಕ್ಯವನ್ನು ತಮ್ಮ ಘೋಷವಾಕ್ಯವಾಗಿ ಅವರು ಸ್ವೀಕಾರ ಮಾಡಿದ್ದಾರೆ. ಇನ್ನೊಂದು ನಾವೆಲ್ಲರೂ ಹೇಳುವಂತಹ ಬಹಳ ಪ್ರಸಿದ್ಧವಾದ ವಾಕ್ಯ ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್. ಗೀತೆಯನ್ನು ಓದುವವರಿಗೆ ಗೊತ್ತು. ಅರ್ಜುನನ ನಿಮಿತ್ತದಿಂದ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡಿದ. ಅದು ಅರ್ಜುನನಿಗೆ ಮಾತ್ರ ಅಲ್ಲ, ಸಮಸ್ತ ಮನುಕುಲದ ಏಳಿಗೆಗಾಗಿ ಅವನು ಮಾಡಿದ ಉಪದೇಶ ಅಂತ. ಅಂತಹ ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್ ಎಂಬಂತಹ ಶ್ಲೋಕ ಕೂಡ ಇದೇ ಅಧ್ಯಾಯದ 38ನೆಯ ಶ್ಲೋಕದಲ್ಲಿ ಬರುತ್ತೆ. ಅದನ್ನು ವ್ಯಾಖ್ಯಾನ ಮಾಡುವಾಗ ಅದರ ಬಗ್ಗೆ ನಾನು ಹೇಳ್ತೇನೆ. ಸಮಯದ ಇತಿಮಿತಿಯಲ್ಲಿ ಹೇಳ್ಕೊಂಡು ಹೋಗ್ತೇನೆ. ವಿಶ್ವರೂಪವನ್ನು ಪೂರ್ತಿ ತೋರಿಸಲಿಕ್ಕೆ ಆಗೋದಿಲ್ಲ. ಅದರ ಕೆಲವು ಅಂಶಗಳನ್ನು ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇವೆ. ಕೇಳಿಸ್ತದೆ ಸರ್ ತಮಗೆ? ಇಡೀ ವಿಶ್ವರೂಪ ದರ್ಶನದಲ್ಲಿ ಏನು ವಿಷಯಗಳು ಬರ್ತದೆ ಎನ್ನುವುದನ್ನು ಒಂದು ಟ್ರೈಲರ್ ಮೊದಲು ನಮ್ಮ ಮನಸ್ಸಿಗೆ ತಂದುಕೊಂಡ್ರೆ ಮುಂದೆ ಅದರ ವ್ಯಾಖ್ಯಾನವನ್ನು ವಿವರಿಸುವಾಗ ಅರ್ಥ ಆಗಲಿಕ್ಕೆ ನಮಗೆ ಅನುಕೂಲ ಆಗತ್ತೆ. ಆರಂಭದಲ್ಲಿ ಅರ್ಜುನ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. 4 ಶ್ಲೋಕಗಳಲ್ಲಿ ಕೃಷ್ಣನ ಹತ್ರ ಪ್ರಶ್ನೆಯನ್ನು ಕೇಳ್ತಾನೆ. ಈ ಹಿಂದಿನ ಅಧ್ಯಾಯದಲ್ಲಿ ವಿಭೂತಿ ಯೋಗ ಅಂತ 10ನೇ ಅಧ್ಯಾಯದಲ್ಲಿ ಭಗವಂತ ತನ್ನ ವಿಭೂತಿಗಳನ್ನೆಲ್ಲ ಹೇಳಿದ. ತಾನು ಯಾವ ಯಾವ ಪ್ರಮುಖ ವಸ್ತುಗಳಲ್ಲಿ ತನ್ನ ವಿಶೇಷ ಸಾನ್ನಿಧ್ಯ ಇದೆ ಅಂತ ಅವನು ಹೇಳಿದ. ಆದಿತ್ಯಾನಾಮಹಂ ಸೂರ್ಯ, ನಕ್ಷತ್ರಾಣಾಮಹಂ ಶಶಿ, ಹೀಗೆಲ್ಲ ಅನೇಕ ವಿಭೂತಿಗಳನ್ನು ಹೇಳಿ ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ ಅವನು. ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಮೇವವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ. ಈ ಪ್ರಪಂಚದಲ್ಲಿ ಯಾವ ಯಾವ ವಸ್ತುಗಳಲ್ಲಿ ವಿಶೇಷತೆ, ಸ್ಪೆಷಾಲಿಟಿ ಎನ್ನುವಂಥದ್ದು ನಿನಗೆ ತೋರ್ತದೆಯೋ ಅದರಲ್ಲೆಲ್ಲ ನನ್ನ ವಿಶೇಷವಾದ ಅಂಶ ಇದೆ ಎನ್ನುವುದನ್ನು ನೀನು ತಿಳ್ಕೊ ಅಂತ ಅನಂತ ವಿಭೂತಿಗಳನ್ನು ಹೇಳಲಿಕ್ಕೆ ಹೊರಟವನು ಕೆಲವೇ ವಿಭೂತಿಗಳನ್ನು ಹೇಳಿ ಉಪಸಂಹಾರವನ್ನು ಮಾಡ್ತಾನೆ. ಆ ವಿಭೂತಿಯ ಎಲ್ಲ ಸ್ವರೂಪಗಳನ್ನು, ರಾಜವಿದ್ಯಾ ರಾಜಗುಹ್ಯವನ್ನು, ವಿಭೂತಿಗಳನ್ನು ಅರಿತುಕೊಂಡ ಅರ್ಜುನ ಹೇಳ್ತಾನೆ, ನನಗೀಗ ಇದ್ದ ಎಲ್ಲ ಮೋಹ ನಷ್ಟವಾಯಿತು ನನಗೆ. ಈಗ ನೀನು ನಿನ್ನ ಸ್ವರೂಪ ಹೇಗೆ ಅಂತ ಹೇಳಿದ್ದೆ, ಅದನ್ನೊಮ್ಮೆ ನೋಡಬೇಕು ಅಂತ ನನಗೆ ಆಸೆಯಾಗಿದೆ. ನಿನ್ನ ವಿಶ್ವರೂಪವನ್ನು ತೋರಿಸಬಹುದೇ ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ಪೀಠಿಕೆ ಮೊದಲ 4 ಶ್ಲೋಕಗಳಲ್ಲಿ ಬರ್ತದೆ. ಆಮೇಲೆ ಒಂದು 4 ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಅರ್ಜುನನ ಈ ಬೇಡಿಕೆಯನ್ನು ಮನ್ನಿಸಿ, ಹಾಗಾದರೆ ನನ್ನ ದಿವ್ಯವಾದ ಐಶ್ವರ್ಯ ರೂಪವನ್ನು ತೋರಿಸ್ತೇನೆ ಅಂತ ಹೇಳಿ, ಅದನ್ನು ನೋಡಲಿಕ್ಕೆ ನಮ್ಮ ಭೌತಿಕವಾದ ಕಣ್ಣು ಸಾಕಾಗುವುದಿಲ್ಲ, ಅದಕ್ಕೆ ನಿನಗೊಂದು ದಿವ್ಯವಾದ ದೃಷ್ಟಿಯನ್ನು ನಾನು ಕೊಡ್ತೇನೆ ಅಂತ
ದಿವ್ಯಂ ದದಾಮಿತೆ ಚಕ್ಷುಹು ಅಂಥೇಳಿ ದಿವ್ಯ ದೃಷ್ಟಿಯನ್ನು ಅವನಿಗೆ ಅನುಗ್ರಹ ಮಾಡ್ತಾನೆ. ಇದಾಗ್ತಾ ಇದ್ದ ಹಾಗೆ ಈ ಘಟನೆ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಅರಮನೆಯಲ್ಲಿ ಹಸ್ತಿನಾವತಿಯಲ್ಲಿ ಯುದ್ಧದ ವರ್ಣನೆಯನ್ನು ಮಾಡ್ತಾ ಇದ್ದವನು ಹೇಳ್ತಾನೆ. ಆ ಸಂಜಯ ಧೃತರಾಷ್ಟ್ರನಿಗೆ ಇದನ್ನೆಲ್ಲ ವಿವರಣೆ ಮಾಡ್ತಾ ಇದ್ದಾನೆ. ಭಗವಂತನ ವಿರಾಟ್ ರೂಪ ಹೇಗಿದೆ ಎನ್ನುವುದನ್ನು ಒಂದು 3-4 ಶ್ಲೋಕಗಳಲ್ಲಿ ಹೇಳಿ ಆಮೇಲೆ ಏನಾಯಿತು ನೋಡು ಅಂತ ಅವನ ಹತ್ರ ಹೇಳ್ತಾನೆ. ಸಂಜಯನಿಗೆ ದೂರದೃಷ್ಟಿ ಆಮೇಲೆ ದೂರಶ್ರವಣ ಎರಡೂ ಕೂಡ ವಿಶೇಷ ಅನುಗ್ರಹ ಇತ್ತು. ಅರಮನೆಯಲ್ಲಿದ್ದ ಸಂಜಯ ಕುರುಕ್ಷೇತ್ರದಲ್ಲಿ ನಡೆಯುವ ಯುದ್ಧವನ್ನು ನೋಡುವ ಸಾಮರ್ಥ್ಯ ಅವನಿಗೆ ಇತ್ತು. ಅಲ್ಲಿ ನಡೀತಾ ಇರುವ ಮಾತುಕತೆಗಳನ್ನು ಕೇಳುವ ಸಾಮರ್ಥ್ಯ ಇತ್ತು. ಇದು ವ್ಯಾಸರ ಅನುಗ್ರಹ ಅವನಿಗೆ. ಅಂತಹ ಸಂಜಯ ಅಲ್ಲಿ ಏನಾಯಿತು ಎನ್ನುವುದನ್ನು ಧೃತರಾಷ್ಟ್ರನಿಗೆ ತಿಳಿಸಿ ಹೇಳ್ತಾನೆ. ಇಷ್ಟಾಗಿ ಭಗವಂತ ತನ್ನ ವಿರಾಟ್ ರೂಪವನ್ನು, ಅದನ್ನು ವಿಶ್ವರೂಪ ಹೇಳಿ, ವಿರಾಟ್ ರೂಪ ಹೇಳಿ, ಐಶ್ವರ ರೂಪ ಅಂತ ಅದನ್ನು ಕರಿತೇವೆ, ಬೇರೆ ಬೇರೆ ಶಬ್ದಗಳನ್ನು ಅದನ್ನು ಕರೀತಾರೆ. ಈ ವಿರಾಟ್ ರೂಪವನ್ನು ಭಗವಂತ ಅರ್ಜುನನಿಗೆ ತೋರಿಸಿದಾಗ ಅಲ್ಲಿ ತಾನು ಕೇಳಿದ ವಿಷಯಕ್ಕೂ, ಈ 9-10 ಅಧ್ಯಾಯಗಳಲ್ಲಿ ತಾನು ಕೇಳಿದ ವಿಷಯವನ್ನು ಈಗ ಅದನ್ನು ಸಾಕ್ಷಾತ್ಕರಿಸಿಕೊಳ್ತಾನೆ. ಗುರುಮುಖದಿಂದ ಕಲಿತ ಅಪ್ರತ್ಯಕ್ಷ ಜ್ಞಾನ, ಬೋಧನಾ ಜ್ಞಾನ ಎನ್ನುವುದು ಪ್ರತ್ಯಕ್ಷದಿಂದ ಅದು ಸ್ಫುಟವಾದಾಗ ಇದು ಸತ್ಯ ಅಂತ ನಮಗೆ ಅನ್ನಿಸ್ತದೆ. ಅಂತಹ ಸ್ಪಷ್ಟವಾದ ಜ್ಞಾನ ಅವನಿಗೆ ಬರ್ತದೆ. ಭಗವಂತನ ವಿಶ್ವರೂಪವನ್ನು ಕಂಡು ವಿಸ್ಮಿತನಾಗ್ತಾನೆ ಅರ್ಜುನ. ಕೊನೆಗೆ ಅವನಿಗೆ ಸಂಶಯ ಬಂತು. ಇಷ್ಟು ದಿವಸ ನನ್ನ ಭಾವ ಅಂತ ತಿಳಿದು, ನಿನ್ನ ಜೊತೆಯಲ್ಲಿ ನನ್ನ ಸ್ನೇಹಿತ ಅಂತ ತಿಳಿದು ಹೀಗೆಲ್ಲ ಮಾತನಾಡ್ತಾ ಇದ್ದೆ, ನಾನು ತಪ್ಪು ಮಾಡಿಬಿಟ್ಟೆ, ನೀನು ಇಂತಹ ದೊಡ್ಡ ವ್ಯಕ್ತಿ ಅಂತ ನನಗೆ ಗೊತ್ತೇ ಇರಲಿಲ್ಲ, ನನ್ನನ್ನು ಕ್ಷಮಿಸಬೇಕು ಅಂತ ಅವನು ಕೇಳ್ತಾ ಕೇಳ್ತಾ ಒಂದು ಪ್ರಶ್ನೆಯನ್ನು ಮುಂದಿಡ್ತಾನೆ. ನಿಜವಾಗಿ ನೀನು ಯಾರು ಹೇಳು ನನಗೆ ಅಂತಂದ. ನಾವೇ ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ರೂಪಗಳನ್ನು ತಾಳ್ತೇವೆ. ನಿಜವಾಗಿ ನೀನು ಯಾರು, ಕಸ್ತ್ವಂ ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ಭಗವಂತ ಮುಂದೆ ಉತ್ತರ ಹೇಳ್ತಾನೆ, ನಾನು ಈ ಲೋಕದ ಕ್ಷಯವನ್ನು ಮಾಡುವವನು, ನಾನು ಕ್ಷಯಕೃತ್ ಅಂತ ಶಬ್ದ ಪ್ರಯೋಗವನ್ನು ಮಾಡ್ತಾನೆ. ಅಂತಹವನು ನಾನು, ನನ್ನ ವಿರಾಟ್ ರೂಪವನ್ನು ನೋಡಿದೆಯಲ್ಲ ನೀನು ಅಂತ ಪ್ರಶ್ನೆ ಮಾಡ್ತಾನೆ. ಕೃಷ್ಣ ಕೇಳಿದಾಗ ಪುನಃ ಅರ್ಜುನ ಕೃಷ್ಣನ ಮಹಿಮೆಯನ್ನು, ಈ ವಿರಾಟ್ ರೂಪವನ್ನು ಅರಿತುಕೊಂಡು ಅನೇಕ ವಿಧವಾಗಿ ಕೃಷ್ಣನ ಸ್ತುತಿಯನ್ನು ಮಾಡ್ತಾನೆ. 12-13 ಪದ್ಯಗಳಲ್ಲಿ ಕೃಷ್ಣನ ಸ್ತುತಿಯನ್ನು ಮಾಡ್ತಾನೆ. ಅವನ ಅವ್ಯಕ್ತ ರೂಪದ ವರ್ಣನೆಯನ್ನು ಮಾಡ್ತಾನೆ. ಇಷ್ಟೆಲ್ಲ ಮಾಡಿದ ನಂತರ ಅರ್ಜುನ ಕೊನೆಗೆ ಹೇಳ್ತಾನೆ, ನನಗೆ ಹೆದರಿಕೆ ಆಗ್ತಾ ಇದೆ. ಈ ನಿನ್ನ ವಿರಾಟ್ ರೂಪವನ್ನು ಕಂಡು ನನ್ನ ದೇಹ ಆರಂಭದಲ್ಲಿ ಏನು ಕೈಯೆಲ್ಲ ನಡುಗ್ತಾ ಇತ್ತು, ಗಾಂಡೀವ ಜಾರ್ತಾ ಇತ್ತು ಅಂತ ನಾನು ಏನು ಹೇಳಿದ್ನೋ ಅದಕ್ಕಿಂತ 10 ಪಾಲು ನನಗೆ ವ್ಯಥೆ ಉಂಟಾಗ್ತಾ ಇದೆ, ದುಃಖ ಉಂಟಾಗ್ತಾ ಇದೆ, ಉದ್ವಿಗ್ನನಾಗಿದ್ದೇನೆ ನಾನು. ನನಗೆ ವಿರಾಟ್ ರೂಪ ಬೇಡ, ನಿನ್ನ ನಿಜ ರೂಪ ತೋರಿಸು ಅಂತ ಕೃಷ್ಣನ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಅದೇ ರೀತಿಯಾಗಿ ಚತುರ್ಭುಜನಾದ, ನಾವು ಆರಾಧನೆಗೆ ಅನುಕೂಲವಾಗುವಂತಹ ರೂಪವುಳ್ಳ ಕೃಷ್ಣ ತನ್ನ ನಿಜ ರೂಪವನ್ನು ಅವನಿಗೆ ತೋರಿಸ್ತಾನೆ. ಆಗ ಅಬ್ಬಬ್ಬ ಒಂದು ಹಂತಕ್ಕೆ ಬಂತು ಅಂತ ಹೇಳಿ ಅರ್ಜುನ ಸಮಾಧಾನಗೊಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಈ ವಿಶ್ವರೂಪ ಇವತ್ತು ನೀವು ಯಾವುದನ್ನು ಕೇಳ್ತಾ ಇದ್ದೀರಿ, ವಿಶ್ವರೂಪ ಯಾವುದನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ತೇವೆ, ಇದು 1-2 ಜನ್ಮದ ಪುಣ್ಯದಿಂದ ಬರುವಂತಹದ್ದಲ್ಲ. ಎಲ್ಲರೂ ಭಗವಂತನ ವಿಶ್ವರೂಪವನ್ನು ನೋಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ. ಆದರೆ ನಾನು ಯಾರಿಗೂ ಸಿಕ್ಕೋದಿಲ್ಲ, ದೊರಕೋದಿಲ್ಲ. ಅಂತಹ ವಿಶ್ವರೂಪವನ್ನು ನೋಡಿದಂತಹ ಒಂದು ಸೌಭಾಗ್ಯ ನಿನ್ನದು ಅಂತ ಅರ್ಜುನನಿಗೆ ಕೃಷ್ಣ ಹೇಳಿ ಕೊನೆಗೆ ಒಂದು ಮಾತನ್ನು ಹೇಳಿ ಈ ಅಧ್ಯಾಯವನ್ನು ಮುಗಿಸ್ತಾನೆ. ನನ್ನ ವಿಶ್ವರೂಪವನ್ನು ವೇದಗಳಿಂದ ತಿಳ್ಕೊಳ್ಳಿಕ್ಕಾಗೋದಿಲ್ಲ, ಶಾಸ್ತ್ರಗಳಿಂದ ತಿಳ್ಕೊಳ್ಳಿಕ್ಕಾಗೋದಿಲ್ಲ, ಗುರುವಿನ ಬೋಧೆಯಿಂದ ತಿಳ್ಕೊಳ್ಳಿಕ್ಕಾಗೋದಿಲ್ಲ, ಸ್ವಪ್ರಯತ್ನದಿಂದ ಅರಿತುಕೊಳ್ಳಿಕ್ಕಾಗೋದಿಲ್ಲ. ಅನನ್ಯ ಭಕ್ತಿಯಿಂದ ಯಾರು ನನ್ನನ್ನು ಉಪಾಸನೆ ಮಾಡ್ತಾರೆ ಅಂಥವರು ನನ್ನನ್ನೇ ಬಂದು ಸೇರ್ತಾರೆ ಅಂತ ಹೇಳುವಲ್ಲಿಗೆ ಈ 11ನೇ ಅಧ್ಯಾಯ ಮುಗೀತದೆ. ಈಗ ವಿಡಿಯೋ ಎಲ್ಲ ಬರುವಾಗ ಆರಂಭದಲ್ಲಿ ಒಂದು 4-5 ಕ್ಲಿಪ್ಪಿಂಗ್ಸ್ ಹಾಕಿ ಸ್ಟಾರ್ಟಿಂಗ್ ಕೊಡ್ತಾರೆ, ಏನಿದೆ ಅಂತ ಗೊತ್ತಾಗ್ತದಲ್ಲ.
ಮತ್ತೆ ಮುಂದೆ ನಿಜವಾದಂತಹ ಸ್ವರೂಪ ಬರ್ತದೆ ಅಂತ. ಇಷ್ಟು ವಿಷಯ ಈ ಭಗವದ್ಗೀತೆಯ 11ನೇ ಅಧ್ಯಾಯದ 55 ಶ್ಲೋಕಗಳಲ್ಲಿ ಕೃಷ್ಣ ಅರ್ಜುನ ಸಂವಾದ, ಸಂಜಯ ಧೃತರಾಷ್ಟ್ರರ ಸಂವಾದದ ರೂಪದಲ್ಲಿ ಈ ವಿಷಯಗಳು ಬರ್ತಾ ಹೋಗ್ತದೆ. ಇಲ್ಲಿಂದ ಮುಂದಿನ ವಿಷಯಗಳನ್ನು ಎಲ್ಲವನ್ನು ವಿವರಿಸಿ ಹೇಳಲಿಕ್ಕೆ ಆಗೋದಿಲ್ಲ. ಪ್ರಮುಖ ಘಟ್ಟವನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೇನೆ. ಇಲ್ಲಿಂದ ಮುಂಭಾಗದಲ್ಲಿ ಮೊದಲನೇ ಪದ್ಯದಲ್ಲಿ ಪ್ರತಿ ಪದ್ಯ ಹೇಳಿ ಅರ್ಥ ಹೇಳುವುದಲ್ಲ, ಅದರ ಒಟ್ಟು ಸಾರಾಂಶ ಏನು ಎನ್ನುವುದನ್ನು ಹೇಳ್ತಾ ಹೋಗ್ತೇನೆ. ಇಲ್ಲಿಯವರೆಗೆ ಕೃಷ್ಣ ಅರ್ಜುನ ಯೋಗ ಅಂತ ಗುಹ್ಯಂ ಅಂತ ಹಿಂದೆ ಬಂದಿದೆ. ಬಂದದ್ದನ್ನು ಪುನರಾವರ್ತಿ ಮಾಡೋದಿಲ್ಲ ನಾನು, ನಿರಂತರವಾಗಿ ಬಂದವರಿಗೆ ಗೊತ್ತಿದೆ. ಅದು ಅತ್ಯಂತ ರಹಸ್ಯ ಸಂಜ್ಞಿತಂ ಅಂತ ಅವನು ಕರೀತಾನೆ. ರಹಸ್ಯ ಅಂತ ನಾನು ಹೇಳಿದೆ. ಭಗವದ್ಗೀತೆಯಲ್ಲಿ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಜೀವಾತ್ಮನ ಜೀವದ ವಿಷಯದ ನಿರೂಪಣೆ ಎನ್ನುವುದು ಬರುತ್ತೆ. 1ನೇ ಅಧ್ಯಾಯದಿಂದ ನೋಡಿದರೆ ನಮಗೆ ಗೊತ್ತಾಗುತ್ತೆ. 6ನೇ ಅಧ್ಯಾಯದವರೆಗೆ ಜೀವ ಅಂದರೆ ಏನು, ಜೀವಾತ್ಮ ಅವನ ಸ್ವರೂಪ ಏನು ಅಂತ ಅದರ ವರ್ಣನೆಯನ್ನು ಮಾಡ್ತಾನೆ. 7ನೇ ಅಧ್ಯಾಯ ಆಮೇಲೆ ಈ ಜೀವಾತ್ಮ ಪರಮಾತ್ಮ ಇವರ ಐಕ್ಯವನ್ನು, ಇವರೆರಡೂ ಒಂದೇ ಅಂತ ಹೇಳುವ ಅಂಶವನ್ನು ಭಗವದ್ಗೀತೆ ಪ್ರತಿಪಾದನೆ ಮಾಡುತ್ತೆ. ನಾವು ಅಲ್ಲಿಯವರೆಗೆ ನಾವು ತಲುಪಬೇಕಾದ್ದು ಭಗವದ್ಗೀತೆಯ ಪ್ರವಚನದ ಅಥವಾ ಕೃಷ್ಣೋಪದೇಶದ ಪರಮಗುರಿ ಅದು. ಹೀಗೆ ಜೀವಾತ್ಮನಿಗೂ ಪ್ರಪಂಚಕ್ಕೂ ಇರುವ ಸಂಬಂಧ, ಜೀವಾತ್ಮನಿಗೂ ಪರಮಾತ್ಮನಿಗೂ ಇರುವ ಸಂಬಂಧ, ಕೊನೆಗೆ ಮೋಕ್ಷ ಅಂತಂದರೆ ಆ ಪರಮಾತ್ಮನಲ್ಲಿ ಬ್ರಹ್ಮ ಅಂತ ಅವನನ್ನು ಕರೀತೇವೆ, ಅವನಲ್ಲಿ ಈ ಜೀವಾತ್ಮ ಹೋಗಿ ಐಕ್ಯವನ್ನು ಹೊಂದುವುದೇ ಮೋಕ್ಷ. ಪ್ರತಿಯೊಬ್ಬ ವ್ಯಕ್ತಿಯ ಮನುಷ್ಯನ ಜೀವನದ ಕಟ್ಟಕಡೆಯ ಗುರಿ ಅಂತಂದರೆ ಅದೇ ಮೋಕ್ಷ ಸಂಪಾದನೆ, ನೈರಂತರ್ಯವಾದಂತಹ ಆನಂದ ಸ್ಥಿತಿ ಅಂತ ಅದನ್ನು ಕರಿತೇವೆ. ಅಲ್ಲಿಗೆ ಹೋಗುವಂತಹ ವಿಷಯಗಳನ್ನು ಭಗವದ್ಗೀತೆ ಹೇಳುತ್ತೆ. ಈ ಮಧ್ಯದಲ್ಲಿ ಈ ಜೀವಾತ್ಮ ಅನೇಕ ಕಷ್ಟ ಸಂಕೋಲೆಗಳಲ್ಲಿ ಸಿಕ್ಕಿ ಒದ್ದಾಡ್ತಾ ಇರುವವನು ಇಲ್ಲಿಂದ ಬಿಡಿಸಿಕೊಳ್ಳುವುದು ಹೇಗೆ, ಭಗವಂತನ ಹತ್ತಿರ ಹೋಗೋದು ಹೇಗೆ, ಭಗವಂತನಲ್ಲಿ ಒಂದಾಗೋದು ಹೇಗೆ ಎನ್ನುವುದನ್ನು ಇಡೀ ಭಗವದ್ಗೀತೆ ಪ್ರತಿಪಾದನೆ ಮಾಡ್ತಾ ಬರುತ್ತೆ. ಇದು ಸಾರ್ವಕಾಲಿಕವಾದ ಸತ್ಯ ಅಂತ ಅರ್ಥ ಇದೆ. ಎಲ್ಲ ಕಾಲದಲ್ಲಿಯೂ ಇದು ಬೇಕಾದಂತಹ ವಿಷಯ. ಆದ್ದರಿಂದ ಗುಹ್ಯಂ ಅಧ್ಯಾತ್ಮ ಸಂಜ್ಞಿತಂ ಅಂತಂದ. ಅಧ್ಯಾತ್ಮ ಅಂತಂದರೆ ಆತ್ಮನನ್ನು ಕುರಿತಂತಹ ಚಿಂತನೆ. ನಾವೆಲ್ಲ ಭೌತಿಕವಾದ ವಸ್ತುವಿನ ಬಗ್ಗೆ ಚಿಂತನೆ ಮಾಡ್ತೇವೆ. ದಿನದ 24 ಗಂಟೆಯೂ ದುಡ್ಡು ಅಥವಾ ಸಂಸಾರ, ತಾಪತ್ರಯ, ಇದರಲ್ಲೇ ನಮ್ಮ ಕಾಲಗಳೆಲ್ಲ ಕಳೆದು ಹೋಗ್ತದೆ. ಮನುಷ್ಯರಾಗಿ ನಾವು ಈ ಭೂಮಿಗೆ ಬಂದ ಉದ್ದೇಶ ಇದನ್ನೇ ಮಾಡೋದಾದ್ರೆ ನಾವು ಮನುಷ್ಯರು ಯಾಕಾಗಬೇಕಿತ್ತು? ಪ್ರಾಣಿಗಳಾದರೆ ಸಾಕಿತ್ತಲ್ಲ. ಆಹಾರ ನಿದ್ರಾ ಭಯ ಮೈಥುನಂಚ ಸಮಾನಮೇತತ್ ಪಶುಭಿರ್ನರಾಣಂ, ಇದು 4 ಎಲ್ಲರಿಗೂ ಸಮಾನ. ಅಷ್ಟನ್ನೇ ನಾವು ಮಾಡೋದಾದರೆ ಮನುಷ್ಯ ಜನ್ಮದ ಸಾರ್ಥಕತೆ ಏನು ಅಂತ ಪ್ರಶ್ನೆ ಬರುತ್ತೆ. ಈ ಜನ್ಮ, ಮನುಷ್ಯ ಜನ್ಮ ಸಾರ್ಥಕವಾಗಬೇಕು ಅಂತಂದರೆ ಅಧ್ಯಾತ್ಮದ ಚರ್ಚೆಯನ್ನು ನಾವು ಮಾಡಬೇಕು. ಅಧ್ಯಾತ್ಮ ಅಂತಂದರೆ ಕೆಲವು ಸಲ ನಾವು ತಿಳ್ಕೊಂಡ ಹಾಗೆ ಇರೋದಿಲ್ಲ. ನಮ್ಮ ಅನುಭವಕ್ಕೆ ವಿರುದ್ಧವಾದದ್ದು ಎಷ್ಟೋ ಸಲ ಅಧ್ಯಾತ್ಮದ ವಿಷಯಗಳು ಬರ್ತದೆ. ಭಗವದ್ಗೀತೆಯಲ್ಲಿ ಹಿಂದೆ 4ನೇ ಅಧ್ಯಾಯದಲ್ಲಿ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಈ ಯೋಗವನ್ನು, ಗೀತಾ ಯೋಗವನ್ನು, ಭಗವದ್ಗೀತಾ ಯೋಗವನ್ನು ನಾನು ವಿವಸ್ವಾನ್ ಮನುವಿಗೆ ಹೇಳಿದ್ದೆ ಅಂತ ಹೇಳಿದಾಗ ಅರ್ಜುನನಿಗೊಮ್ಮೆ ಭ್ರಮೆಯಾಯಿತು. ನಾವಿದ್ದದ್ದು ಈ ಕಾಲದಲ್ಲಿ, ವಿವಸ್ವಂತ ಮನು ಇದ್ದದ್ದು ಎಷ್ಟೋ 1000 ವರ್ಷಗಳ ಹಿಂದೆ. ಆವಾಗ ನೀನು ಹೇಳಿದ್ದೆ ಅಂತಂದರೆ ತಲೆ ಸರಿ ಇಲ್ವಾ ನಿನಗೆ ಅಂತ ಅರ್ಜುನ ಕೇಳಿದ. ಹಾಗೆ ಕೇಳಲಿಲ್ಲ, ಕೇಳಿದ ತಾತ್ಪರ್ಯ ಹಾಗೆ. ಆಗ ಅದು ಅಧ್ಯಾತ್ಮದ ವಿಷಯ. ಈ ದೇಹ ಬರ್ತದೆ, ಹುಟ್ಟುತ್ತದೆ, ಸಾಯ್ತದೆ. ಆದರೆ ಈ ದೇಹದ ಒಳಗಡೆ ಇರುವಂತಹ ಆತ್ಮ ಎನ್ನುವವನು, ಇವನು ಹುಟ್ಟು ಸಾವುಗಳಿಂದ ಅತೀತನಾದವನು. ಆವಾಗಲೂ ನಾನಿದ್ದೆ, ಈಗಲೂ ನಾನಿದ್ದೇನೆ, ಮುಂದೂ ನಾನಿರ್ತೇನೆ. ನನಗೆ ಹಿಂದಿನದೆಲ್ಲ ಗೊತ್ತುಂಟು, ನಿನಗೆ ಹಿಂದಿನದು ಗೊತ್ತಿಲ್ಲ ಅಂತ ಅವನಿಗೆ
ಕೃಷ್ಣ ಹೇಳಿದ್ದ. ಹಾಗೆ ಅಧ್ಯಾತ್ಮದ ವಿಷಯ ಎನ್ನುವುದು ನಮ್ಮ ಭೌತಿಕವಾದ ಪರಿಮಿತಿಯ ಒಳಗಡೆ ಇರುವುದಿಲ್ಲ. ಅಂತಹ ವಿಷಯವನ್ನು, ಅಧ್ಯಾತ್ಮದ ವಿಷಯವನ್ನು ನೀನು ನನಗೆ ಬೋಧನೆ ಮಾಡಿದ್ದಿ ಅಂತ ಅವನು ಹೇಳ್ತಾನೆ. ಅಲ್ಲದೆ ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಅಂತ ಕೃಷ್ಣನೇ ಹೇಳ್ತಾನೆ. ಎಲ್ಲರೂ ನನ್ನನ್ನು ನೋಡಿದವರು ಕೃಷ್ಣ ಅಂದರೆ ಒಂದು ಮನುಷ್ಯದ ರೂಪದಲ್ಲಿದ್ದಾನೆ ಅಂತ ಮೂರ್ಖರಾದವರು ನನ್ನ ತಿಳ್ಕೊಳ್ತಾರೆ. ನಾವು ಸೂಕ್ಷ್ಮವಾಗಿ ನೋಡಿದರೆ ಹಾಗಲ್ಲ, ನಾನು ತೋರಿಕೆಯ ಶರೀರ ಮಾತ್ರ, ಅದು ನಿಜವಾದ ವ್ಯಕ್ತಿ ನಾನು ಬೇರೆ ಎನ್ನುವಂಥದ್ದನ್ನು, ಇಂತಹದ್ದೆಲ್ಲ ಅಧ್ಯಾತ್ಮದ ವಿಷಯ. ಅವುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನೀನು ನನಗೆ ತಿಳಿಸಿಕೊಟ್ಟಿದ್ದಿ, ಆದ್ದರಿಂದಾಗಿ ನನ್ನ ಮೋಹ ಎನ್ನುವುದು ನಷ್ಟವಾಯಿತು ಅಂತ ಹೇಳ್ತಾನೆ. ಮೋಹ ಅಂತಂದರೆ ಅಟ್ಯಾಚ್ಮೆಂಟ್ ಅಂತ ಕರೆಯೋದು. ಮೋಹದಿಂದಾಗಿ ನಮಗೆ ದುಃಖ ಎನ್ನುವುದುಂಟಾಗ್ತದೆ. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಇತ್ಯಾದಿ ವಿಷಯಗಳನ್ನು ಈ ಹಿಂದೆ ಭಗವದ್ಗೀತೆಯಲ್ಲಿ ಹೇಳಿಯಾಗಿದೆ. ನಮಗೆ ಮೋಹ ಎಲ್ಲಿಯವರೆಗೆ ನಷ್ಟವಾಗುವುದಿಲ್ವೋ ಅಲ್ಲಿಯವರೆಗೆ ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಸ್ಥಿರೀಕರಣ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಯಾರೋ ಒಬ್ಬರು ಆಕ್ಸಿಡೆಂಟಾಗಿ ಸತ್ತರು, ಕೇಳಿದಾಗ ಒಂದು ಸಲ ದುಃಖ ಆಗತ್ತೆ. ನಮ್ಮವರೇ ಆದರೆ ಆಗ ದುಃಖ ಆಗ್ತದೆ. ಯಾಕೆ ದುಃಖ ಆಗ್ತದೆ ಅಂತಂದರೆ, ವ್ಯಕ್ತಿ ಸತ್ತ ಎನ್ನುವುದಕ್ಕಿಂತ ಅವನು ನಮ್ಮವನು, ನಂದು, ನಾನು ಅಂತ ಎಲ್ಲಿ ಬರ್ತದೆ ಅಲ್ಲೆಲ್ಲ ಅಟ್ಯಾಚ್ಮೆಂಟ್ ಇರುತ್ತೆ. ಈ ಅಟ್ಯಾಚ್ಮೆಂಟನ್ನು ಡಿಟ್ಯಾಚ್ಮೆಂಟ್ ಮಾಡಿಕೊಂಡ್ರೆ ಈ ದುಃಖದಿಂದ, ಮೋಹದಿಂದ ನಾವು ದೂರ ಹೋಗಲಿಕ್ಕಾಗ್ತದೆ ಎನ್ನುವುದನ್ನು ಇಡೀ ಭಗವದ್ಗೀತೆ ತನ್ನ ಅಧ್ಯಾಯಗಳಲ್ಲಿ ಹೇಳ್ತಾ ಬರುತ್ತೆ. ಆದ್ದರಿಂದ ಅರ್ಜುನ ಕೃಷ್ಣನ ಹತ್ರ ಕೇಳ್ತಾನೆ, ಇಲ್ಲಿಯವರೆಗೆ ನನ್ನ ಮೋಹ ಇತ್ತು, ಭೀಷ್ಮರನ್ನು, ದ್ರೋಣರನ್ನು, ನಮ್ಮ ಬಂಧುಗಳನ್ನೆಲ್ಲ ನಾನು ಯುದ್ಧದಲ್ಲಿ ಕೊಲ್ತೇನೆ, ನನಗೆ ಯುದ್ಧ ಬೇಡ, ನನಗೆ ರಾಜ್ಯ ಯಾಕೆ ಬೇಕು, ಇಂತಹ ಹಾನಿ ಮಾಡಿಕೊಂಡು ರಾಜ್ಯ ಯಾಕೆ ಬೇಕು ನನಗೆ ಅಂತ ಕೇಳಿದ ಅರ್ಜುನ, ಈಗ ಅವನಿಗೆ ಅರ್ಥ ಆಯಿತು, ಇದೆಲ್ಲ ನಾನು ಹೇಳಿದ್ದು ಮೋಹದಿಂದ. ಆ ಮೋಹ ಎನ್ನುವ ಬಲೆ ಕಳಚಿತು ಅವನಿಗೆ. ನಿರ್ಮೋಹನಾದ ಅರ್ಜುನ ಈಗ ಹೇಳ್ತಾನೆ, ನೀನು ಹೇಳಿದ್ದು ಸತ್ಯ, ಆದರೆ ನೀನು ಹೇಳಿದ ಎಲ್ಲ ವಿಷಯಗಳು ಹೌದಾ ಅಂತ ನನಗೊಂದು ಸ್ವಲ್ಪ ನೋಡಬೇಕು ಅಂತ ಮನಸ್ಸಾಗ್ತಾ ಇದೆ. ದೃಷ್ಟುಮಿಚ್ಛಾಮಿತೆ ರೂಪಂ ಐಶ್ವರಂ ಪುರುಷೋತ್ತಮ ಅಂತ ಹೇಳ್ತಾನೆ. ನಿನ್ನ ಈಶ್ವರ ರೂಪವನ್ನು, ಭಗವದ್ ರೂಪವನ್ನು ನೋಡಬೇಕು ಅಂತ ನಾನು ಬಯಸ್ತಾ ಇದ್ದೇನೆ ಅಂತ ಅರ್ಜುನ ಕೃಷ್ಣನ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ನಾನು ಹೇಳಿದೆ ಆಲ್ರೆಡಿ, ಪರೋಕ್ಷ ಜ್ಞಾನಕ್ಕಿಂತ ಪ್ರತ್ಯಕ್ಷ ಜ್ಞಾನ ಎನ್ನುವಂಥದ್ದು ನಮ್ಮಲ್ಲಿ ದೃಢತೆಯನ್ನು ತಂದುಕೊಡುತ್ತೆ ಅಂತ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ತಸ್ಮಿನ್ ದೃಷ್ಟೇ ಪರಾವಾರೆ ಅಂತ ಉಪನಿಷತ್ನಲ್ಲಿ ಬರುತ್ತೆ. ಒಮ್ಮೆ ಭಗವಂತನ ದರ್ಶನ ಆದರೆ ನಮಗೆ, ಅವನನ್ನು ನೋಡಿದರೆ ನಮ್ಮ ಎಲ್ಲ ಸಂಶಯಗಳು ಪರಿಹಾರ ಆಗತ್ತೆ. ನಮ್ಮ ಎಲ್ಲ ಏನೇನು ಮನಸ್ಸಿನಲ್ಲಿ ಭಿನ್ನ ಭಿನ್ನ ಆಲೋಚನೆಗಳಿತ್ತೋ ಅದೆಲ್ಲ ದೂರವಾಗತ್ತೆ. ಆದ್ದರಿಂದ ಭಗವಂತನಾದ ನಿನ್ನನ್ನು ನನಗೆ ನೋಡಬೇಕು ಅಂತ ಆಸೆಯಾಗಿದೆ, ಅದನ್ನು ತೋರಿಸಬಹುದಾ ಅಂತ ಅರ್ಜುನ ಕೃಷ್ಣನ ಹತ್ರ ಕೇಳ್ತಾನೆ. ಐಶ್ವರಂ ರೂಪಂ ಪುರುಷೋತ್ತಮ ಅಂತ. ಈಶ್ವರ ರೂಪ ಅಂತಂದರೆ ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ ಮತ್ತು ತೇಜಸ್ಸು, ಈ 6ರಿಂದ ಕೂಡಿದಂತಹ ಒಂದು ರೂಪ, ಅಂತಹದ್ದನ್ನು ನನಗೆ ತೋರಿಸ್ತೀಯಾ ಅಂತ ಅವನು ಕೇಳ್ತಾನೆ. ಬಹಳ ವಿನಯದಿಂದ ಕೇಳ್ತಾನೆ. ಯಾಕೆಂದರೆ ಕೃಷ್ಣ ಯಾರು ಅಂತ ಅವನಿಗೆ ಈಗ ಪರಿಚಯ ಆಗಿದೆ. ಮೊದಲಾದರೆ ಸ್ನೇಹಿತರ ಜೊತೆಗೆ ಮಾತನಾಡುವಾಗ, ಕಾಲೇಜುಗಳೆಲ್ಲ ಕ್ಲಾಸ್ಮೇಟ್ಸ್ಗಳ ಜೊತೆ ಮಾತನಾಡುವಾಗ ಪಕ್ಕದಲ್ಲಿ ಕೂತ್ಕೊಂಡೆ ಮಂಗ ಬಾರ ಇಲ್ಲಿ ಅಂತ ಕರೆಯೋದು. ಆದರೆ ಆ ವ್ಯಕ್ತಿ ಎಂತಹ ವ್ಯಕ್ತಿ ಅಂತ ಈಗ ಗೊತ್ತಾಗಿದೆ ನನಗೆ. ಆದ್ದರಿಂದ ವಿನಯದಿಂದ ಕೇಳ್ತಾನೆ, ನಿನ್ನ ರೂಪವನ್ನು ನನಗೆ ತೋರಿಸ್ತೀಯಾ, ಅದನ್ನು ನೋಡಬೇಕು ಅಂತ ನನಗೆ ಆಸೆಯಾಗಿದೆ ಅಂತ ಸ್ವಾಭಾವಿಕವಾಗಿ ಅರ್ಜುನ ಕೇಳಿಕೊಂಡ. ಆಗ ಭಗವಂತ ಅರ್ಜುನನಿಗೆ ಹೇಳ್ತಾನೆ, ಪಶ್ಯಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ. 100 ವಿಧದ, 1000 ವಿಧದ ನನ್ನ ರೂಪವನ್ನು ನೀನು ನೋಡು,
ಬೇರೆ ಎಲ್ಲೂ ನೋಡೋದಲ್ಲ, ನನ್ನೊಳಗೆ ಅವುಗಳನ್ನು ನೀನು ನೋಡು ಅಂತ ಅವನು ಪ್ರತಿಪಾದನೆಯನ್ನು ಮಾಡ್ತಾನೆ. ಕೆಲವು ಸೂಕ್ಷ್ಮಾಂಶಗಳಿದೆ, ಅದನ್ನು ನಾನು ಹೇಳಿದರೆ ಎಲ್ಲರಿಗೂ ಒಂದೇ ರೀತಿ ಅರ್ಥ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈ ಪ್ರಪಂಚದಲ್ಲಿ ಇರುವುದು ಒಂದೇ ವಸ್ತು, ಮೂಲ ವಸ್ತು. ಅದನ್ನು ಪ್ರಕೃತಿ ಅಂತ ಕರಿತೇವೆ, ಬ್ರಹ್ಮ ಅಂತ ಅದನ್ನು ಕರಿತೇವೆ. ಆ ಬ್ರಹ್ಮನಿಗೆ ಮಾಯೆ ಎನ್ನುವುದು ಆವರಿಸಿದಾಗ ಅವನು ಪ್ರಪಂಚಾಕಾರವಾಗಿ ಪರಿಣಾಮವನ್ನು ಹೊಂದುತ್ತಾನೆ ಅಂತ ಅರ್ಥ. ನಮ್ಮ ಕಣ್ಣಿಗೆ ಕಾಣುವ ಎಲ್ಲ ವಸ್ತುಗಳು ಭಗವಂತನ ರೂಪವೇ ಆಗಿರುತ್ತೆ. ವಾಸ್ತವಿಕವಾಗಿ ಇದೆಲ್ಲದರಲ್ಲಿ ಕೂಡ ಇರುವುದು ಭಗವಂತನೇ. ಆ ದೃಷ್ಟಿಯನ್ನು ಇಟ್ಕೊಂಡು ಭಗವಂತ ಹೇಳ್ತಾನೆ, ತನ್ನದೇ 100,000 ರೂಪಗಳನ್ನು, ನಾನಾ ವಿಧವಾದಂತಹ ದಿವ್ಯ ರೂಪಗಳನ್ನು ನಿನಗೆ ತೋರಿಸ್ತೇನೆ, ನೀನು ಬೇಕಾದರೆ ನೋಡಬಹುದು ಅಂತ ಅವನು ಹೇಳ್ತಾನೆ. ಅದಷ್ಟೇ ಅಲ್ಲ, ನನ್ನಲ್ಲಿ ಆದಿತ್ಯರಿದ್ದಾರೆ, ವಸುಗಳಿದ್ದಾರೆ, ರುದ್ರರಿದ್ದಾರೆ, ಅಶ್ವಿನಿಯರಿದ್ದಾರೆ, ಮರುದ್ಗಣಗಳಿದ್ದಾರೆ. ಹೀಗೆಲ್ಲ ಅನೇಕ ವಿಷಯಗಳನ್ನು ಹೇಳ್ತಾ ಹೇಳ್ತಾ ಅವನು ನಿರೂಪಣೆಯನ್ನು ಮಾಡ್ತಾ ಮುಂದಕ್ಕೆ ಬರ್ತಾನೆ. ಅದರ ವಿವರಣೆಗಳನ್ನೆಲ್ಲ ಹೇಳ್ತಾ ಇಲ್ಲ. 11 ಆದಿತ್ಯರಿದ್ದಾರೆ, ಆಮೇಲೆ ಬೇರೆ ಬೇರೆ ವಸುಗಳಿದ್ದಾರೆ, ಅವರಿಗೆಲ್ಲ ಹೆಸರುಗಳಿದೆ, ಇದನ್ನೆಲ್ಲ ಹೇಳ್ತಾನೆ. ಇಂಥವರೆಲ್ಲ ನನ್ನೊಳಗೆ ಪ್ರಮುಖವಾದದ್ದನ್ನು ಹೇಳ್ತಾ ಇವರೆಲ್ಲ ಇದ್ದಾರೆ, ಅಂತಹ ದಿವ್ಯವಾದ ರೂಪವನ್ನು ನಾನು ತೋರಿಸ್ತೇನೆ ಅಂತ ಹೇಳ್ತಾನೆ. ನಮ್ಮ ಲೌಕಿಕವಾದ ರೂಪ ಬೇರೆ. ಯಾರಾದರೂ ನಿಮ್ಮನ್ನು ನೋಡಬೇಕು ಅಂದರೆ ಒಂದು ಫೋಟೋ ತೆಗೆದು ಕಳಿಸೋದು, ನೋಡಿ ನನ್ನನ್ನು ಅಂತ. ಅದು ಭೌತಿಕವಾದ ರೂಪ. ದಿವ್ಯವಾದ ರೂಪವನ್ನು ನೋಡಬೇಕು ಅಂತಂದರೆ ಅದು ಅಲೌಕಿಕವಾದ, ಪಾರಲೌಕಿಕವಾದ, ಅಪ್ರತ್ಯಕ್ಷವಾದಂತಹ ರೂಪ ಆಗಿರುತ್ತೆ, ಅನುಭವ ವೇದ್ಯವಾಗುವಂತಹ ರೂಪ ಆಗುತ್ತೆ. ಅಂತಹ ರೂಪಗಳನ್ನು ನೋಡು. ನನ್ನೊಳಗಡೆ ಇಡೀ ಪ್ರಪಂಚ ಎನ್ನುವುದು ಇರುವುದನ್ನು ನೀನು ಈ ನನ್ನ ರೂಪವನ್ನು ತೋರಿಸಿದಾಗ ನೀನು ಅದರಲ್ಲಿ ನೋಡ್ತೀ ಅಂತ ಹೇಳ್ತಾನೆ. ಅದರ ಒಂದು ಮಾತನ್ನು ಹೇಳ್ತಾನೆ, ನತು ಮಾಂ ಶಕ್ಯತೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ ಅಂತ ಹೇಳಿದ. ನಮ್ಮ ಕಣ್ಣಿಗೆ ತುಂಬ ಸಾಮರ್ಥ್ಯ ಇಲ್ಲ, ತುಂಬ ಚಿಕ್ಕದ್ದನ್ನು ನೋಡೋದಿಲ್ಲ, ತುಂಬ ದೂರದ್ದನ್ನು ಅದು ಕಾಣೋದಿಲ್ಲ, ತುಂಬ ದೊಡ್ಡದಾದದ್ದನ್ನು ನೋಡುವ ಸಾಮರ್ಥ್ಯ ಈ ಭೌತಿಕವಾದ ಕಣ್ಣಿಗೆ ಇರೋದಿಲ್ಲ. ಆದ್ದರಿಂದ ಭಗವಂತನ ರೂಪವನ್ನು ನೋಡಬೇಕು ಅಂತಂದರೆ ಅಲೌಕಿಕವಾದಂತಹ ದೃಷ್ಟಿ ಬೇಕು. ನಾವು ಎಷ್ಟೋ ಸಲ ದೇವಸ್ಥಾನಗಳಿಗೆ ಹೋಗಿ ದೇವರನ್ನು ನೋಡಬೇಕು ಅಂತ ದೇವರ ಎದುರಿಗೆ ಹೋಗಿ ಕಣ್ಣು ಮುಚ್ಕೊಂಡು ನಿಂತ್ಕೊಳ್ತೇವೆ ನಾವು. ಅರೆ, ದೇವರು ನೋಡಲಿಕ್ಕೆ ಅಂತ ಬಂದವರು ಇಲ್ಲಿ ಬಂದು ಕಣ್ಣು ಮುಚ್ಕೊಂಡು ನಿಂತಿದ್ದಾರಲ್ಲ ಅಂತಂದರೆ, ಕಣ್ಣು ಮುಚ್ಚಿಕೊಂಡ್ರೆ ಆ ಭಗವಂತನನ್ನು ನಮ್ಮೊಳಗಡೆ ನಾವು ಕಂಡುಕೊಂಡು ಒಳಗಡೆಯ ಇರುವ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಆಗತ್ತೆ. ಈ ಇಂದ್ರಿಯ, ಪಂಚೇಂದ್ರಿಯ, ಇದು ಹೊರಗಿನ ವಸ್ತುಗಳನ್ನು ನಮಗೆ ತೋರಿಸಿಕೊಡ್ತದೆ ಇದು. ಮತ್ತು ಈ ಪಂಚೇಂದ್ರಿಯಗಳಿಗೆ ವರ್ತಮಾನವನ್ನು ಮಾತ್ರ ತೋರಿಸುವ ಸಾಮರ್ಥ್ಯ ಇದೆ. ಅಂದರೆ ಈಗ ಇದ್ದವರನ್ನು ಇದು ತೋರಿಸ್ತದೆ, ನಮಗೆ ಇಲ್ಲದೇ ಇದ್ದವರನ್ನು ತೋರಿಸುವ ಸಾಮರ್ಥ್ಯ ಈ ಇಂದ್ರಿಯಗಳಿಗೆ ಇರೋದಿಲ್ಲ. ಈ ಪಂಚೇಂದ್ರಿಯಗಳು ಹೊರಗಿನ ಜ್ಞಾನವನ್ನು ತಗೊಂಡು ಒಳಗಡೆಯ ಮನಸ್ಸಿಗೆ ತಗೊಂಡೋಗಿ ತಲುಪಿಸ್ತದೆ. ಆಮೇಲೆ ಮನಸ್ಸು ಅದನ್ನು ಗ್ರಹಿಸ್ತದೆ ಅದನ್ನು. ಆದರೆ ಈ ಮನಸ್ಸಿನ ದೌರ್ಬಲ್ಯ ಏನಾಗಿದೆ ಅಂದರೆ, ಲೌಕಿಕವಾದ, ಭೌತಿಕವಾದ ಪಂಚೇಂದ್ರಿಯಗಳ ಜೊತೆಗೆ ಇದ್ದು ತನ್ನ ಸಾಮರ್ಥ್ಯ ಏನು ಎನ್ನುವುದು ಅದಕ್ಕೂ ಕೂಡ ಮರ್ತು ಹೋಗಿದೆ. ಅದು ಅಂತಹ ಸ್ಥಿತಿಯಲ್ಲಿದೆ ಅಂತ ಭಗವಂತ ಅದರ ವರ್ಣನೆಯನ್ನು ಮಾಡ್ತಾ ಹೇಳ್ತಾನೆ. ಇಂತಹ ಇಂದ್ರಿಯಗಳಿಗೆ ಪರಿಮಿತಿ ಇರೋದರಿಂದ ನಿನಗೆ ದಿವ್ಯವಾದ ಚಕ್ಷುಸ್ಸನ್ನು ನಾನು ಕೊಡ್ತೇನೆ ಅಂತ. ನೀವು ದೊಡ್ಡ ದೊಡ್ಡ ಸಿನಿಮಾ ಮಂದಿರಗಳಿಗೆ ಹೋದರೆ 3D ಫಿಲ್ಮ್ ಎಲ್ಲ ನೋಡೋ ಒಂದು ಚಸ್ಮ ಕೊಡ್ತಾರೆ, ಅದನ್ನು ಹಾಕ್ಕೊಂಡು ನೋಡಿ, ನಿಮ್ಮ ಕಣ್ಣಿಗೆ ಸರಿ ಕಾಣೋದಿಲ್ಲ, ಇದರಲ್ಲಾದರೆ ಚೆನ್ನಾಗಿ ಕಾಣ್ತದೆ ಅಂತ. ಹಾಗೆ ಭಗವಂತನ ರೂಪವನ್ನು ನೋಡಲಿಕ್ಕೆ ವಿಶೇಷವಾದ ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಆ ದಿವ್ಯ ದೃಷ್ಟಿ ಅಂತಂದರೆ ಈ ಕಣ್ಣಿಗೆ ಒಂದು ಉಪನೇತ್ರ ಬಂದ ಹಾಗೆ, ಒಂದು ಚಸ್ಮ ಬಂದ ಹಾಗೆ ಅಲ್ಲ. ಇದ್ದ ದೃಷ್ಟಿಗೆ ಒಂದು ಯೋಗ ದೃಷ್ಟಿಯನ್ನು ಸೇರಿಸುವುದು. ಭಗವಂತ ಆ ಕೆಲಸವನ್ನು ಮಾಡ್ತಾನೆ. ಅಂತಹ ದಿವ್ಯವಾದ ದೃಷ್ಟಿಯನ್ನು ನಾನು ಕೊಡ್ತೇನೆ ಎನ್ನುವಂತಹ ಮಾತನ್ನು ಹೇಳಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ದಿವ್ಯವಾದ ದೃಷ್ಟಿಯನ್ನು ಅನುಗ್ರಹ ಮಾಡಿದ. ಈಗ ವಿಶ್ವರೂಪವನ್ನು ನೋಡಲಿಕ್ಕೆ ಅನುಕೂಲ ಆಗ್ತದೆ. ಈಚೆಗೆ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಮತ್ತೆ ನೋಡು, ಅರ್ಜುನ
ಇದೆಲ್ಲ ಘಟನೆಗಳ ಹಿನ್ನೆಲೆ ನಾನು ಹೇಳೋದಿಲ್ಲ. ಅರ್ಜುನ ಭಗವಂತನ ವಿರಾಟ್ ರೂಪವನ್ನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟ. ಈಗ ಭಗವಂತ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ದರ್ಶನ ಮಾಡ್ತಾ ಇದ್ದಾನೆ, ತೋರಿಸ್ತಾ ಇದ್ದಾನೆ ಎನ್ನುವುದನ್ನು ಹೇಳ್ತಾನೆ. ಆಗ ಧೃತರಾಷ್ಟ್ರ ಕೇಳ್ತಾನೆ, ವಿಶ್ವರೂಪ ಅಂದರೆ ಏನೇನು ತೋರಿಸಿ? ಇವನಿಗೆ ಕಣ್ಣಿಲ್ಲದೆ ಇದ್ದವನಿಗೆ ರೂಪವೇ ಇಲ್ಲ, ಅವನಿಗೆ ರೂಪವೇ ಗೊತ್ತಿಲ್ಲ. ಅವನಿಗೆ ಈ ವಿಶ್ವರೂಪ ಅಂದರೆ ಏನಿದು ಅಂತ ಅವನು ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದನ್ನು ಗ್ರಹಿಸಿಕೊಂಡು ಸಂಜಯ ಹೇಳ್ತಾನೆ, ಅನೇಕ ವಕ್ತ್ರನಯನಂ, ವಿಶ್ವರೂಪದಲ್ಲಿ ಅರ್ಜುನ ಕೃಷ್ಣನ ವಿರಾಟ್ ರೂಪದಲ್ಲಿ ಲಕ್ಷಾಂತರ ಮುಖ, ಲಕ್ಷಾಂತರ ಕಣ್ಣುಗಳು, ಆಮೇಲೆ ಅನೇಕ ಅದ್ಭುತವಾದಂತಹ ದರ್ಶನಗಳನ್ನು ಅವನು ನೋಡ್ತಾ ಇದ್ದಾನೆ. ದಿವ್ಯವಾದ ಆಭರಣಗಳಿದೆ. ಇದೆಲ್ಲ ಸಾಮಾನ್ಯರ ದೃಷ್ಟಿಗೆ ಕಾಣಿಸುವಂಥದ್ದು ಅಲ್ಲ. ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಇಂತಹದ್ದೆಲ್ಲ ಕಾಣುತ್ತೆ. ಅಂತಹ ದಿವ್ಯ ದೃಷ್ಟಿಗೆ ತೋರಿಸುವಂಥದ್ದು, ಅಂತಹದ್ದನ್ನು ಅವನು ನೋಡಿದ ಅಂತ ಹೇಳ್ತಾನೆ. ಉಪನಿಷತ್ನಲ್ಲಿ ಭಗವದ್ಗೀತೆ ಅಂತಂದರೆ ಉಪನಿಷತ್ತಿನ ಸಾರ ಅಂತ ನಮಗೆ ಗೊತ್ತು. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಧ್ಯಾನ ಶ್ಲೋಕದಲ್ಲಿ ವರ್ಣನೆ ಇದೆ. ಅದರಿಂದ ಉಪನಿಷತ್ತಿನ ಸಾರ ಎನ್ನುವುದು ಭಗವದ್ಗೀತೆ, ವೇದಗಳ ಸಾರ ಎನ್ನುವುದು ಉಪನಿಷತ್ತು, ಉಪನಿಷತ್ತಿನ ಸಾರ ಎನ್ನುವುದು ಭಗವದ್ಗೀತೆ. ಅಂತಹ ಈ ಕಲಿಯುಗದಲ್ಲಿ, ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಭಗವದ್ಗೀತೆ ಸೃಷ್ಟಿಯಾಗಿರುವಂಥದ್ದು. ಕಲಿಯುಗದಲ್ಲಿ ಈಗಿನವರಿಗೆ ಹೆಚ್ಚು ಪುರುಸೊತ್ತಿಲ್ಲ, ಅವರಿಗೆ ಎಷ್ಟು ಕಡಿಮೆ ಕೊಡ್ತೀರೋ ಹೇಳ್ತೀರೋ ಅದು ಬಹಳ ಒಳ್ಳೆಯದು ಅಂಥೇಳಿ ಅದರ ಸಾರರೂಪವಾದ ಉಪನಿಷತ್ತನ್ನು ವೇದವ್ಯಾಸರು ನಮಗೆ ಕೊಡಿಸಿದ್ದಾರೆ. ಆದ್ದರಿಂದ ಅನೇಕ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಅಂತೆಲ್ಲ ಉಪನಿಷತ್ನಲ್ಲಿ ವರ್ಣನೆ ಬರುತ್ತೆ. ಅದೇ ವಿಷಯಗಳನ್ನು ಭಗವದ್ಗೀತೆ ಪ್ರತಿಪಾದನೆ ಮಾಡುತ್ತೆ. ಇಂತಹದ್ದನ್ನು ಇವನು ಅರ್ಜುನ ನೋಡ್ತಾ ಇದ್ದಾನೆ ಅಂತ ಇನ್ನೂ ಒಂದು 3-4 ಶ್ಲೋಕಗಳಲ್ಲಿ, ಪದ್ಯಗಳಲ್ಲಿ ಈ ರೂಪವನ್ನು ಸಂಜಯ ಧೃತರಾಷ್ಟ್ರನಿಗೆ ತಿಳಿಸಿ ಹೇಳ್ತಾನೆ. ಒಂದು ಅಂಶ ನೆನ್ಪಿಟ್ಕೊಳ್ಬೇಕು, ಭಗವಂತನ ವಿರಾಟ್ ರೂಪ ಅಂತಂದರೆ ಇದೊಂದು ಆಟಮ್ ಬಾಂಬ್ ಇದ್ದ ಹಾಗೆ ಹೇಳ್ತಾರೆ. ಕೆಲವು ಗ್ರಂಥಗಳಲ್ಲಿ ಬರೆದಿದ್ದಾರೆ. ರಾಬರ್ಟ್ ಓಪನ್ ಹೈಮರ್ ಎನ್ನುವನು ಈ ಅಣು ಬಾಂಬನ್ನು ತಯಾರು ಮಾಡಿದವನಂತೆ. ಅವನು ಭಗವದ್ಗೀತೆಯನ್ನು ಟ್ರಾನ್ಸ್ಲೇಟ್ ಓದಿದ್ದಲ್ಲ, ಅವನು ಒಂದಷ್ಟು ವರ್ಷಗಳ ಕಾಲ ಬೇರೆಯವ್ರ ಹತ್ರ ಬಂದು ಕೂತ್ಕೊಂಡು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಈ ಭಗವಂತನ ವಿಶ್ವರೂಪ ದರ್ಶನದಲ್ಲಿ ಏನು ಸ್ವರೂಪ ಬರ್ತದೆಯೋ ಅದನ್ನು ತಿಳ್ಕೊಂಡು ದಿವಿಸೂರ್ಯ ಸಹಸ್ರಸ್ಯ ಪ್ರಭಾ ಅಂತ ಅದರಲ್ಲಿ ಬರ್ತದೆ, ವರ್ಣನೆ ಬರ್ತದೆ. ಒಂದೇ ಸಲ ಆಕಾಶದಲ್ಲಿ 10,000ಕ್ಕಿಂತ ಹೆಚ್ಚು ಸೂರ್ಯರು ಉದಯಿಸಿದಾಗ ಎಂತಹ ಪ್ರಭೆ ಬರ್ತದೆ, ಬೆಳಕು ಬರ್ತದೆಯೋ ಅಂತಹ ಬೆಳಕಿನಿಂದ ಕೂಡಿದವನು ವಿರಾಟ್ ರೂಪ ಭಗವಂತನದು ಅಂತೆಲ್ಲ ವರ್ಣನೆ ಮಾಡೋದನ್ನು ಇಟ್ಕೊಂಡೇ ಅವನು ಆಟಮ್ ಬಾಂಬನ್ನು ಸೃಷ್ಟಿ ಮಾಡಿದ. ಅದನ್ನು ಕಂಡು ಹಿಡಿದವನು. ಅದರ ವಿವರಣೆಯನ್ನು ಕೊಟ್ಟಿದ್ದಾರೆ, ಅವನು ಏನೇನು ಮಾಡಿದ ಅಂಥೇಳಿ. ಅವನ ಕೊಟೇಶನ್ಸ್ಗಳು ನಮಗೆ ಸಿಗ್ತದೆ. ಅದು ಇಂತಹ ಅಣು ಬಾಂಬ್ಗಳನ್ನು ಸ್ಫೋಟ ಮಾಡಿದರೆ ಇಡೀ ಪ್ರಪಂಚವೇ ಕ್ಷಯವಾಗಿ ಹೋಗ್ತದೆ, ನಾಶವಾಗಿ ಹೋಗುತ್ತೆ. ಭಗವಂತನ ವಿರಾಟ್ ರೂಪ ಅಂತಹದ್ದೇ. ಅವನೇ ಹೇಳಿದ್ದು ಲೋಕಾನಾಂ ಕ್ಷಯಕೃತ್ ಅಹಂ ಅಂತ ಅರ್ಜುನನಿಗೆ ಹೇಳಿದ್ದು. ಪ್ರಪಂಚವನ್ನು ನಾಶ ಮಾಡುವವನು ನಾನು ಅಂತ ಅವನು ತನ್ನ ಸ್ವರೂಪವನ್ನು ಹೇಳಿದಾನೆ. ಅದನ್ನೇ ಇಟ್ಕೊಂಡು ಅವನು ಆಟಮ್ ಬಾಂಬನ್ನು ತಯಾರು ಮಾಡಿದ ಭಗವದ್ಗೀತೆಯ ಪ್ರೇರಣೆಯಿಂದ ಅಂತ ಅವನು ಹೇಳ್ತಾನೆ. ಕೊನೆಗೆ ಭಗವದ್ಗೀತೆಯೇ ಅವನಿಗೆ ಕೊನೆಗೆ ಪಶ್ಚಾತ್ತಾಪ ಪಡುವ ಹಾಗೆ ಕೂಡ ಇದರದ್ದೇ ಅಧ್ಯಾಯದ ಶ್ಲೋಕ ಅವನಿಗೆ ಬರುತ್ತೆ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಅಂತ ಏನು ಬರ್ತದೆಯೋ, ನಾನು ಸೃಷ್ಟಿ ಮಾಡಿದ ಈ ಆಟಮ್ ಬಾಂಬ್ ಎನ್ನುವಂಥದ್ದು ಇಡೀ ಪ್ರಪಂಚವನ್ನು ನಾಶ ಮಾಡುವ ಸಾಮರ್ಥ್ಯವುಳ್ಳದ್ದು. ಆದರೆ ಭಗವಂತನ ಆಟಮ್ ಬಾಂಬ್ ಎನ್ನುವುದು ಇಡೀ ಪ್ರಪಂಚವನ್ನು ಅಧ್ಯಾತ್ಮ ಜ್ಞಾನದಲ್ಲಿ ತಗೊಂಡೋಗಿ ಅವರಿಗೆಲ್ಲರಿಗೂ ಆನಂದ ಕೊಡುವ ಸಾಮರ್ಥ್ಯ ಇರುವಂಥದ್ದು. ನನ್ನ ಸಂಶೋಧನೆ ಇಷ್ಟೇ ಅಂತ ಅವನು ಕೊನೆಗೆ ಒಂದು ಕನ್ಕ್ಲೂಷನ್ನಿಗೆ ಬರ್ತಾನೆ ಅಂತ ಹೇಳ್ತಾನೆ. ಈ ರೀತಿಯಾಗಿ ಸಂಜಯ ಮತ್ತು ಧೃತರಾಷ್ಟ್ರ ಇವರ ಸಂಭಾಷಣೆ ಆದ ನಂತರ ಅನೇಕ ಅಂಶಗಳನ್ನು ಬಿಡ್ತಾ ಇದ್ದೇನೆ. ಅರ್ಜುನ ವಿಶ್ವರೂಪ ದರ್ಶನವನ್ನು
ನೋಡಿ ತನ್ನ ಅನುಭವವನ್ನು ಹೇಳಿಕೊಳ್ತಾನೆ, ತನ್ನ ಅನುಭವವನ್ನು ಹೇಳ್ತಾನೆ. ಇದು ಶಬ್ದಗಳಿಗೆ ಸಿಲುಕುವಂಥದ್ದಲ್ಲ, ಅದನ್ನು ನೋಡಬೇಕು. ನೋಡಬೇಕಾದ್ರೆ ನಾವು ಅನನ್ಯ ಭಕ್ತರಾಗಬೇಕು. ಅದು ಹೇಗೆ ಅಂತ ಕೊನೆಯಲ್ಲಿ ಹೇಳೋಣ. ಅದನ್ನು ನೋಡಿದರೆ ಅದರ ಸಾಕ್ಷಾತ್ಕಾರ ಎನ್ನುವುದು ಸ್ಫುಟ ಆಗ್ತದೆ ನಮಗೆ. ಭಗವಂತನ ದೇಹದ ಒಳಗಡೆ ಈ ಪ್ರಪಂಚದಲ್ಲಿ ಏನೇನು ಕಾಣ್ತದೆ ನಮಗೆ ಅದೆಲ್ಲವನ್ನು ಅರ್ಜುನ ನೋಡಿದ. ಈ ಪ್ರಪಂಚದಲ್ಲಿ ನಮಗೆ ಭೌತಿಕವಾದ ಈ ಇಂದ್ರಿಯಗಳಿಗೆ ಯಾವ್ಯಾವುದು ಕಾಣಿಸೋದಿಲ್ವೋ, ಆದರೆ ಪ್ರಪಂಚದಲ್ಲಿ ಇದೆಯೋ ಅದೆಲ್ಲವನ್ನು ಅವನು ನೋಡಿದ. ದೇವತೆಗಳನ್ನು ನೋಡಿದ, ಸಿದ್ಧರನ್ನು, ಸಾಧ್ಯರನ್ನು, ಇವರನ್ನೆಲ್ಲ ನೋಡಿದ ಅಂತ ಅವನು ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಅನೇಕ ಬಾಹುಗಳು, ಅನೇಕ ಉದರ ಇತ್ಯಾದಿಗಳೆಲ್ಲ ಇದೆ ಅಂತ ಹೇಳ್ತಾನೆ. ಇದೆಲ್ಲದಕ್ಕೂ ಮೂಲ ಕಾರಣ ಭಗವಂತ ಎನ್ನುವುದು ಅವನಿಗೆ ಗೊತ್ತಾಗತ್ತೆ. ಭಗವಂತನೇ ನಿಮಿತ್ತ ಕಾರಣ, ಭಗವಂತನೇ ಉಪಾದಾನ ಕಾರಣ ಅಂತ. ಇದೆರಡು ಶಾಸ್ತ್ರದಲ್ಲಿ ಬರುವ ನಿರ್ವಚನಗಳು. ಕುಂಬಾರ ಮಣ್ಣಿನಿಂದ ಮಡಿಕೆಯನ್ನು ಮಾಡ್ತಾನೆ. ಆ ಮಡಿಕೆಗೆ ಕುಂಬಾರ ಎನ್ನುವನು ನಿಮಿತ್ತ ಕಾರಣ. ಕುಂಬಾರನ ನಿಮಿತ್ತದಿಂದ ಮಣ್ಣು ಮಡಿಕೆಯಾಗತ್ತೆ. ಉಪಾದಾನ ಕಾರಣ ಅಂತ ಇನ್ನೊಂದಿದೆ. ಮಡಿಕೆಗೆ ಮಣ್ಣು ಕಾರಣ. ಮಡಿಕೆಯ ಎಲ್ಲ ಭಾಗಗಳಲ್ಲಿಯೂ ಕೂಡ ಮಣ್ಣು ಇರ್ತದೆ. ಹಾಗೆ ಪ್ರಪಂಚದ ಎಲ್ಲ ಭಾಗಗಳಲ್ಲಿಯೂ ಭಗವಂತನಿದ್ದಾನೆ. ಭಗವಂತ ಉಪಾದಾನ ಕಾರಣನೂ ಹೌದು, ಭಗವಂತ ಈ ಪ್ರಪಂಚದ ನಿಮಿತ್ತ ಕಾರಣನೂ ಹೌದು. ಪ್ರಪಂಚದ ಸೃಷ್ಟಿಗೆ ಅವನೇ ನಿಮಿತ್ತ, ಈ ಪ್ರಪಂಚವೇ ಅವನು ಆಗಿದ್ದಾನೆ ಎನ್ನುವಂಥದ್ದನ್ನು ಅವನು ಹೇಳ್ತಾನೆ. ಇದು ಸರಿ ಅರ್ಥ ಆಗಬೇಕು ಅಂದರೆ ಭಗವಂತನ ವಿಭೂತಿಯನ್ನು 10ನೇ ಅಧ್ಯಾಯದಲ್ಲಿ ಹೇಳಿದ್ದನ್ನು ಯಾರು ಎಲ್ಲವನ್ನು ಮನಸ್ಸಿಗೆ ತಂದುಕೊಳ್ತಾರೋ ಅವನಿಗೆ ಭಗವಂತನ ದರ್ಶನ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನ ದರ್ಶನಕ್ಕೆ ಪೀಠಿಕೆ ಎನ್ನುವಂಥದ್ದು 9 ಮತ್ತು 10ನೇ ಅಧ್ಯಾಯ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಅದು ಅಳತೆಗೆ ನಿಲುಕದೇ ಇರುವಂತಹದ್ದು ಅಂತ ಅರ್ಜುನ ವರ್ಣನೆಯನ್ನು ಮಾಡ್ತಾನೆ. ಅಲ್ಲದೆ ಹೇಳ್ತಾನೆ, ಇನ್ನೂ ಅನೇಕ ಅಂಶಗಳನ್ನು ಹೇಳ್ತಾನೆ. ಇಡೀ ಪ್ರಪಂಚಕ್ಕೆ ಮೂಲ ಕಾರಣ ಯಾರು ಅಂತಂದರೆ ಪರಮಾತ್ಮ. ನಾವು ಲೌಕಿಕವಾಗಿ ಹೇಳುವಾಗೆ ತುಂಬ ದೇವರ ಹೆಸರುಗಳನ್ನು ಹೇಳ್ತೇವೆ. ಇದೆಲ್ಲ ಒಂದೊಂದು ಸ್ವರೂಪವನ್ನು ಇಟ್ಕೊಂಡು ಹೇಳಿದಂತಹ ದೇವತಾ ಸ್ವರೂಪಗಳದು. ಅದು ಸಗುಣ ಬ್ರಹ್ಮ ಅಂತ ಅದನ್ನು ನಾವು ಕರಿತೇವೆ. ನಾವು ಹೇಳುವಂತಹ ಮೂಲ ರೂಪ ಎನ್ನುವುದು ನಿರ್ಗುಣ. ಇದಕ್ಕೆ ಗುಣ ಇಲ್ಲ, ಆಕಾರ ಇಲ್ಲ, ರೂಪ ಇಲ್ಲ, ಯಾವುದೂ ಇಲ್ಲದೇ ಇರುವಂಥದ್ದು ಒಂದು ನಿರಾಕಾರ ಮೂರ್ತಿ, ಅದು ಬ್ರಹ್ಮ ಅಂತ. ಅಂತಹ ಬ್ರಹ್ಮ ಇಡೀ ಪ್ರಪಂಚಕ್ಕೆ ಮೂಲ ಕಾರಣ ಅಂತ ಅದನ್ನು ಅರ್ಜುನ ಹೇಳ್ತಾ ಬರ್ತಾನೆ. ನಿನಗೆ ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ್ಯ ಇಲ್ಲ, ಇದನ್ನೆಲ್ಲ ಹೇಳ್ತಾನೆ. ಹೀಗೆ ಹೇಳುವಾಗ ಅವರಿಗೆ ಬುಡ ಇಲ್ಲ, ತುದಿ ಇಲ್ಲ, ಒಟ್ಟಾರೆ ಅಂತ ಹೇಳ್ತಾರೆ. ಅದನ್ನು ಆದಿ ಮಧ್ಯ ಅಂತ್ಯ ರಹಿತ ಸನಾತನ ಅಂತ ಅವ್ರನ್ನ ಕರಿತೇವೆ. ನಮ್ಮ ಧರ್ಮವನ್ನು ಸನಾತನ ಅಂತ ಕರಿತೇವೆ. ಇದು ಆರಂಭ ಎಲ್ಲಿ ಅಂತ ಗೊತ್ತಿಲ್ಲ, ಅಂತ್ಯ ಯಾವಾಗ ಅಂತ ಗೊತ್ತಿಲ್ಲ. ಅಂದರೆ ನಮಗೆಲ್ಲ 6 ವಿಕಾರಗಳಿದೆ, ಭಾವ ವಿಕಾರಗಳು ಅಂತ ಕರಿತೇವೆ. ಈಗ ನಾವು ಜಾಯತೆ ಹುಟ್ಟುತ್ತೇವೆ ಒಂದು ದಿವಸ, ಆಮೇಲೆ ಅಸ್ಥಿ ಇದ್ದೇವೆ, ಹುಟ್ಟುತ್ತೇವೆ, ಇರುವಿಕೆ, ಆಮೇಲೆ ವರ್ಧತೆ ಬೆಳೀತೇವೆ. ಯಾವುದೇ ವಸ್ತುವನ್ನು ತಗೊಳ್ಳಿ, ನಮ್ಮ ಸುತ್ತಮುತ್ತ ಇರುವಂಥದ್ದು ವರ್ಧತೆ ಬೆಳೀತದೆ. ವಿಪರಿಣಮತೆ, ಅದು ಪರಿವರ್ತನೆಯನ್ನು, ಬದಲಾವಣೆಯನ್ನು ಹೊಂದುತ್ತದೆ. ಆಮೇಲೆ ಅಪಕ್ಷೀಯತೆ, ಕ್ಷೀಣವಾಗ್ತದೆ. ನಶ್ಯತಿ, ಅದು ನಾಶವನ್ನು ಹೊಂದುವುದು. ಈ 6 ವಿಕಾರಗಳು ಎಲ್ಲ ಹುಟ್ಟಿದ ವಸ್ತುಗಳಿಗೂ ಇರುವಂಥದ್ದು. ಹುಟ್ಟು ಸಾವುಗಳನ್ನು ಹೊಂದಿರುವ ವಸ್ತುಗಳಿಗೆ ಈ 6 ವಿಧವಾದ ಭಾವವಿಕಾರಗಳು ಅಂತ ಇದೆ. ಆದರೆ ಭಗವಂತನಿಗೆ ಇದು ಯಾವುದೂ ಇಲ್ಲ. ಅವನಿಗೆ ಜನನವೇ ಇಲ್ಲ, ಆದ್ದರಿಂದ ಮರಣವೂ ಇಲ್ಲ. ಹುಟ್ಟಿದವರು ಸಾಯಲೇಬೇಕು ಅಂತ ಹೇಳ್ತಾರಲ್ಲ, ಜಾತಸ್ಯ ಹಿ ಧ್ರುವೋ ಮೃತ್ಯು. ಹುಟ್ಟೇ ಇಲ್ಲದೇ ಇದ್ದರೆ ಮರಣವೇ ಇಲ್ಲ. ನಾವೆಲ್ಲ ಮನುಷ್ಯ ಶರೀರವನ್ನು ಪಡೆದವರು ದೃಢವಾದ ನಿರ್ಧಾರ ಮಾಡಬೇಕು, ನಾನು ಹುಟ್ಟಿಲ್ಲದವನು ಆಗ್ತೇನೆ ಅಂತ. ಹುಟ್ಟಿಲ್ಲದವನು ಆಗ್ತೇನೆ ಅಂತಂದರೆ ನಾವು ಮೋಕ್ಷವನ್ನು ಸಂಪಾದನೆ ಮಾಡಿದರೆ ಆಗ ಜನನ ಮರಣಗಳ ಚಕ್ರದಿಂದ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ.
ಅಂತಹದ್ರಿಂದ ಹೊರಗಡೆ ಬರಬೇಕು. ಭಗವಂತ ಅಂತಹವನು ಅಂತ ಹೇಳ್ತಾನೆ. ಅವನಲ್ಲಿ ಸೃಷ್ಟಿ ಶಕ್ತಿ ಇದೆ, ಸ್ಥಿತಿ ಶಕ್ತಿ ಇದೆ, ಸಂಹಾರ ಶಕ್ತಿ ಇದೆ, ತಿರೋಧಾನ ಶಕ್ತಿ ಇದೆ, ಅನುಗ್ರಹ ಶಕ್ತಿ ಇದೆ. ಇಂತಹ ವಿಶೇಷ ಸಾಮರ್ಥ್ಯಗಳು ಭಗವಂತನಲ್ಲಿ ಇದೆ ಎಂಬುದನ್ನು ಅರ್ಜುನ ಭಗವಂತನ ವಿರಾಟ್ ರೂಪವನ್ನು ನೋಡಿಕೊಂಡು ವರ್ಣನೆ ಮಾಡ್ತಾ ಬರ್ತಾನೆ. ನಿಮ್ಮಲ್ಲಿ ಇಂತಿಂಥವ್ರನ್ನೆಲ್ಲ ಕಂಡೆ ಅಂತ ಹೇಳ್ತಾನೆ. ಭಗವದ್ಗೀತೆಯ ಈ ಎಲ್ಲ ಶ್ಲೋಕಗಳಿಗೆ ವ್ಯಾಖ್ಯಾನಗಳಿರುವ ಕನ್ನಡದಲ್ಲಿ ಎಲ್ಲ ಭಾಷೆಗಳಲ್ಲಿ ಅರ್ಥ ಇರುವಂತಹ ಪುಸ್ತಕಗಳು ಇವತ್ತು ನಮಗೆ ಸಿಗ್ತದೆ. ಇದರ ವ್ಯಾಖ್ಯಾನಗಳ ಉಪನ್ಯಾಸಗಳು ನಮಗೆ ಸಿಗ್ತದೆ, ಆಡಿಯೋಗಳು ನಮಗೆ ಸಿಗ್ತದೆ. ನಮಗೆ ಮನಸ್ಸು ಸಮಾಧಾನದಲ್ಲಿದ್ದಾಗ, ಪುರುಸೊತ್ತಿರುವಾಗ ಅದನ್ನು ಕೇಳ್ತಾ 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 ಇದ್ದರೆ ಒಂದು ವಿಧವಾದ ಸಂಸ್ಕಾರ ಆಗತ್ತೆ. ಅಂತಹದ್ದನ್ನೆಲ್ಲ ಅವನು ಹೇಳ್ತಾನೆ. ಸಾಧ್ಯರು, ಧರ್ಮನ ಪತ್ನಿ ಸಾಧ್ಯ ಅಂತ ಇದ್ಲು, ಅವಳಿಗೆ ಸಾಧ್ಯರು ಅಂತ ಬಂದರು. ಈ ರೀತಿ ಯಾರ್ಯಾರು ಇದ್ದರು ಅಲ್ಲಿ ಅಂತ ಎಲ್ಲವನ್ನು ಕೂಡ ಭಗವಂತನ ವಿರಾಟ್ ರೂಪವನ್ನು ಅರ್ಜುನ ವಿವರಿಸ್ತಾ ಬರ್ತಾನೆ. ಭಗವಂತ ವಿಶ್ವರೂಪ ದರ್ಶನವನ್ನು ತೋರಿಸುವ ಉದ್ದೇಶ, ಅರ್ಜುನನಿಗೆ ಮೊದಲು ಸಂಶಯ ಬಂದಿತ್ತು. ಯುದ್ಧದಲ್ಲಿ ನಮ್ಮವರು ಕೊಲ್ತೇನೆ ಅಂತ ಮೋಹ ಹೋಯಿತು ಅಂತಂದ. ಆದರೂ ಒಂದು ಸಂಶಯ ಇತ್ತು, ಈ ಯುದ್ಧದಲ್ಲಿ ಪಾಂಡವರು ಗೆಲ್ತಾರಾ ಕೌರವರು ಗೆಲ್ತಾರಾ ಅಂತ ಅವನಿಗೆ ಸಂಶಯ ಇತ್ತು. ಆ ವಿಶ್ವರೂಪ ದರ್ಶನವನ್ನು ಮಾಡಿದಾಗ ಅದರಲ್ಲೇ ತೋರಿಸ್ತಾನೆ ಅವನು. ಕೌರವರು ಭೀಷ್ಮ, ದ್ರೋಣ, ಕರ್ಣ, ಜಯದ್ರಥ ಇವರೆಲ್ಲ ಭಗವಂತನ ಶರೀರದ ಒಳಗಡೆ ಪ್ರವೇಶ ಮಾಡ್ತಾ ಇರೋದನ್ನು ಅವನು ತೋರಿಸ್ತಾನೆ. ನೀನು ನಿಮಿತ್ತ ಮಾತ್ರನಾಗಿದ್ದರೆ ಸಾಕು, ಅವರೆಲ್ಲ ಸಂಹಾರ ನಾನು ಮಾಡಿಯಾಗಿದೆ, ನಾನು ಮಾಡ್ತೇನೆ ಎನ್ನುವಂತಹ ಅಂಶವನ್ನು ಪ್ರಸ್ತುತಪಡಿಸುವುದಕ್ಕಾಗಿ ಇದನ್ನೆಲ್ಲ ಹೇಳ್ತಾ ಬರ್ತಾನೆ. 2 ಉದಾಹರಣೆಗಳನ್ನು ಕೊಡ್ತಾನೆ. ಒಂದು ನದಿ ಸಮುದ್ರದ ಉದಾಹರಣೆ, ಇನ್ನೊಂದು ಪತಂಗ ಮತ್ತು ಅಗ್ನಿ ಬೆಂಕಿಯ ಉದಾಹರಣೆಯನ್ನು ಕೊಡ್ತಾನೆ. ಅರ್ಜುನ ಹೇಳ್ತಾನೆ, ಎಲ್ಲರೂ ವೇಗವಾಗಿ ಬಂದು ಈ ಭಗವಂತನ ನಿನ್ನ ರೂಪದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ. ಕೆಲವರು ಬಾಯಿಂದ ಹೋಗ್ತಾರೆ, ಮೂಗಿಂದ ಹೋಗ್ತಾರೆ, ಎಲ್ಲೆಲ್ಲಿಂದೋ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ. ಕೆಲವು ಕೌರವಾದಿ ದುಷ್ಟರು, ರಾಕ್ಷಸರು ಬಂದು ನಿನ್ನ ಕೋರೆ ಹಲ್ಲುಗಳ ಮಧ್ಯದಲ್ಲಿ ಸಿಕ್ಕೊಂಡು ವಿಲವಿಲ ಒದ್ದಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾನು ಕಾಣ್ತಾ ಇದ್ದೇನೆ, ನಿಜವಾ ಅಂತ ಭಗವಂತನ ಹತ್ರ ಅವನು ಕೇಳ್ತಾನೆ. ಕೇಳಿದಾಗ ಭಗವಂತ ಅದನ್ನು ಸ್ಪಷ್ಟಪಡಿಸ್ತಾನೆ. ನದಿಯ ನೀರು ಹರಿದು ಹೋಗಿ ಸಮುದ್ರವನ್ನು ಸೇರ್ತದೆ. ನೀವು ನೋಡಿ, ಘಟ್ಟದಲ್ಲಿ ಬರುವ ನೀರು ಓಡ್ತದೆ, ಒಂದು ಕಡೆ ನಿಲ್ಲೋದಿಲ್ಲ. ಯಾಕೆ ಓಡ್ತದೆ ಅದು ಅಂತಂದರೆ, ಅದು ತನ್ನ ಮೂಲ ಸ್ವರೂಪವನ್ನು ಹೋಗಿ ಸೇರಬೇಕು ಅಂತ, ಅದಕ್ಕೆ ತವಕ ಸಮುದ್ರವನ್ನು ಹೋಗಿ ಸೇರಬೇಕು ಅಂತ ಅದು ಬಯಸ್ತದೆ. ಹಾಗೆ ಮನುಷ್ಯರಾದವರು ಕೂಡ ನಾವು ಭಗವಂತನ ಕಡೆಯಿಂದ ಭಗವಂತನ ಅಂಶರೂಪವಾಗಿ ಬಂದವರು, ನಾವು ಪುನಃ ಹೋಗಿ ಸೇರಬೇಕಾದ್ದು ಭಗವಂತನನ್ನೇ ಸೇರಬೇಕು ನಾವು. ಅದಕ್ಕೋಸ್ಕರ ನಮ್ಮೆಲ್ಲ ಪ್ರಕ್ರಿಯೆಗಳು ಇರ್ತದೆ. ಒಂದು ದಿನ ಆಯಿತು ಅಂದರೆ ಒಂದು ದಿವಸ ನಾವು ಸಾವಿಗೆ ಸಮೀಪವಾದ್ವಿ ಅಂತ ಲೆಕ್ಕ. ಒಂದು ಬರ್ತ್ಡೇ ಆಯಿತು ಅಂದರೆ ಭಗವಂತನ ಹತ್ರ ಹೋಗಲಿಕ್ಕೆ 1 ವರ್ಷ ಕಡಿಮೆ ಆಯಿತು, ಬೇಗ ನಾವು ಹೋಗಿ ತಲುಪ್ತೇವೆ ಅಂತ ಲೆಕ್ಕ. ಹಾಗೆ ಹೇಗೆ ನೀರು ಸಮುದ್ರದ ಹತ್ರ ಹೋಗಿ ಸಮುದ್ರಕ್ಕೆ ಸೇರ್ತದೆಯೋ, ಹಾಗೆ ಈ ಎಲ್ಲ ಪ್ರಪಂಚದಲ್ಲಿ ಕಾಣುವ ವಸ್ತುಗಳು ಹೋಗಿ ಭಗವಂತನಲ್ಲಿ ಲೀನವಾಗ್ತಾ ಇರೋದನ್ನು ನಾನು ನೋಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಇನ್ನೊಂದು ಅರ್ಥವನ್ನು ಅದರಲ್ಲಿ ಹೇಳ್ತಾರೆ. ಸಮುದ್ರದ ನೀರೇ ಆವಿಯಾಗಿ, ಮೋಡವಾಗಿ, ಮಳೆಯಾಗಿ, ಎಲ್ಲೋ ಬಿದ್ದು ಮತ್ತೆ ನದಿಯಾಗಿ ಪುನಃ ಅಲ್ಲಿ ಹೋಗಿ ಸೇರ್ತದೆ. ಇದೇ ಸಂಕೇತ. ನಾವೆಲ್ಲರೂ ಕೂಡ ಭಗವದ್ ರೂಪದಿಂದಲೇ ಹೊರಹೊಮ್ಮಿ ಬಂದವರು, ಎಲ್ಲೆಲ್ಲಿಯೋ ಇದ್ದವರು. ಪುನಃ ನಾವು ಹೋಗಿ ಸೇರಬೇಕಾದ್ದು ಭಗವಂತನನ್ನೇ. ಹಾಗಾಗಿ ಎಲ್ಲರೂ ಭಗವಂತನ ಹತ್ರ ಬಂದು ಸೇರ್ತಾ ಇದ್ದಾರೆ, ನಿನ್ನಲ್ಲಿ ಬರ್ತಾ ಇದ್ದಾರೆ ಅಂತ. ಕರ್ಮ ಕ್ಷಯವಾದರೆ ಅಲ್ಲಿಯೇ ವಾಸ, ಕರ್ಮ ಕ್ಷಯವಾಗದೇ ಇದ್ದರೆ ನಮ್ಮ ಕರ್ಮಕ್ಕನುಗುಣವಾಗಿ ಪುನರ್ಜನ್ಮ ಅನ್ನೋದು ನಮಗೆ ಬರ್ತದೆ ಅಂತ ಹೇಳ್ತಾನೆ. ಕರ್ಮವನ್ನು ಕ್ಷಯ ಮಾಡಿಕೊಳ್ಳದೆ ಮುಕ್ತಿ ಅನ್ನೋದು ನಮಗೆ ಸಿಕ್ಕೋದಿಲ್ಲ. ತುಂಬ ದೊಡ್ಡ ವಿಷಯ. ಅಂತಹ ಉದಾಹರಣೆಯನ್ನು ಹೇಳಿ ಅದೇ ರೀತಿ ಎಲ್ಲರೂ ಹೋಗಿ ಸೇರ್ತಾ ಇದ್ದಾರೆ ಭಗವಂತನಲ್ಲಿ ಅಂತ. ಇನ್ನೊಂದು ಪತಂಗ ಮತ್ತು ಅಗ್ನಿಯ ದೃಷ್ಟಾಂತವನ್ನು ಕೊಡ್ತಾನೆ. ಪತಂಗ ಹುಳ ಬೆಂಕಿಯನ್ನು ನೋಡಿದುಕೊಳ್ಳ ಆಕರ್ಷಣೆ ಆಗುತ್ತೆ, ಹೋಗಿ ಬೆಂಕಿಗೆ ಬೀಳ್ತದೆ, ಅದು ಸಾಯ್ತದೆ. ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಷಯಗಳು. ಹಾಗೆಯೇ ಎಲ್ಲರೂ ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಭಗವಂತನನ್ನೇ ಹೋಗಿ ಸೇರ್ತಾರೆ ಅನ್ನೋದಕ್ಕೆ 2 ಉದಾಹರಣೆ.
ನದಿ ಎನ್ನುವುದು ಅಚೇತನವಾದದ್ದು, ಪತಂಗ ಬೆಂಕಿಯ ಉದಾಹರಣೆ ಎನ್ನುವುದು ಸಚೇತನವಾದದ್ದು. ಗೊತ್ತಿದ್ದು ಭಗವಂತನ ಕಡೆಗೆ ಹೋಗೋದು, ಗೊತ್ತಿಲ್ಲದೆ ಭಗವಂತನ ಕಡೆಗೆ ಹೋಗೋದು. ಭೀಷ್ಮ, ದ್ರೋಣ ಇವರೆಲ್ಲ ಭಗವಂತ ಅಂದರೆ ಏನು ಅಂತ ಗೊತ್ತಿದ್ದು ಅವರ ಕರ್ಮ ಬಂಧದಿಂದಾಗಿ ಅವರು ಭಗವಂತನ ಕಡೆಗೆ ಹೋಗ್ತಾ ಇದ್ದಾರೆ. ಉಳಿದವರು ದುರ್ಯೋಧನಾದಿಗಳು ಅವರಿಗೆ ಏನು ಅಂತ ಗೊತ್ತಿಲ್ಲ, ಆದರೂ ಅವರು ಭಗವಂತನ ಕಡೆಗೆ ಹೋಗ್ತಾ ಇದ್ದಾರೆ. ಎರಡು ಉದಾಹರಣೆಗಳನ್ನು ಕೊಟ್ಟು ಆ ವಿಷಯವನ್ನು ನಿರೂಪಣೆ ಮಾಡ್ತಾನೆ. ಇದಕ್ಕೆ ಕೊನೆಗೆ ಭಗವಂತನ ಹತ್ರ ಬಂದು, ನಿನ್ನ ವಿಶ್ವರೂಪವನ್ನು ನೋಡಿ ನನಗೆ ಹೆದರಿಕೆಯಾಗಿದೆ, ಇದನ್ನು ನೀನು ಮೊದಲಿನ ರೂಪವೇ ಚಂದ ಅಂತ ಹೇಳಿದೆ. ಎಷ್ಟೋ ಸಲ ನಮಗಿರ್ತದೆ, ನಮ್ಮ ಹತ್ರ ಇದ್ದದ್ದು ಇದು ಚಂದ ಅಲ್ಲ, ಬೇರೆದು ಚಂದ ಅಂತ ಇರ್ತದೆ. ಮನೆಯಲ್ಲಿ ಒಂದು ಸೋಫಾ ಇದ್ರೆ ಇದು ಚಂದ ಇಲ್ಲ, ಇನ್ನೊಂದು ಅವ್ರ ಮನೆಗೆ ಹೋದಾಗ ಚಂದ ಇತ್ತು ಅಂತ ಅದು ಚಂದ ಇದೆ ಅಂತ ಹೇಳೋದು. ಕೊನೆಗೆ ಅವನು ತೀರ್ಮಾನಕ್ಕೆ ಬರ್ತಾನೆ, ನಿನ್ನ ಮೊದಲಿನ ರೂಪವೇ ತುಂಬ ಸುಂದರವಾದಂತಹ ಮೂರ್ತಿ, ನಾನು ಅದನ್ನೇ ನೋಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ ಅಂತ ಅರ್ಜುನ ಕೃಷ್ಣನ ಹತ್ರ ಹೇಳ್ತಾನೆ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಎಲ್ಲ ನೋಡಿದೆಯಲ್ಲ, ಇದರಲ್ಲಿ ಭೀಷ್ಮ ದ್ರೋಣಾದಿಗಳೆಲ್ಲ ಹತರಾಗಿದ್ದಾರೆ, ನೀನು ಕೇವಲ ನಿಮಿತ್ತನಾಗಿದ್ದರೆ ಸಾಕು. ಭಗವಂತ ಅಂದರೆ ಹಾಗೆ, ತನ್ನ ಭಕ್ತರ ಹತ್ರ ಎಲ್ಲ ಕೆಲಸ ಮಾಡಿಸ್ತಾನೆ, ಕ್ರೆಡಿಟ್ಗಳು ಅವರಿಗೆ ಕೊಡ್ತಾನೆ, ಅವನು ನಿರ್ಲಿಪ್ತನಾಗಿರ್ತಾನೆ. ಕರ್ಮ ಮಾಡುವ ಕ್ರಮವೇ ಹಾಗೆ. ನಾವು ಯಾವುದೇ ಕೆಲಸ ಮಾಡಿದರೆ ಭಗವದರ್ಪಣ ಬುದ್ಧಿಯಿಂದ ಕೆಲಸ ಮಾಡಿದರೆ ಆ ಕರ್ಮದ ಅಂಟು ನಮಗೆ ಅಂಟಿಕೊಳ್ಳೋದಿಲ್ಲ. ಅದೇ ನಾನು ಮಾಡಿದ್ದೇನೆ ಅಂತ ಬಂದರೆ ಆ ಕರ್ಮದ ಫಲ ನಮ್ಮನ್ನು ಸುತ್ತುವರಿತಾ ಬರುತ್ತೆ. ಕರ್ಮಬಂಧ ಅಂತ ಅದನ್ನು ಕರೆಯುವಂಥದ್ದು ಬಹಳ ಸೂಕ್ಷ್ಮವಾದದ್ದು, ಆದರೆ ಬಹಳ ಸುಲಭವಾದದ್ದು. ಅನುಸರಿಸುವುದಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯ ಆಗಲಿಕ್ಕೆ ಆಗೋದಿಲ್ಲ ಇದು ಅಂತಹ ವಿಷಯ. ಇದನ್ನೆಲ್ಲ ತೋರಿಸಿ ಹೇಳ್ತಾನೆ, ನೀನು ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್, ನೀನು ಕೇವಲ ನಿಮಿತ್ತನಾಗು. ನೀನು ಕೌರವರನ್ನು ಕೊಂದು ರಾಜ್ಯ ಪ್ರಾಪ್ತಿಯಾಯಿತು, ನಿಮಗೆ ರಾಜ್ಯದ ಸುಖಭೋಗವನ್ನೆಲ್ಲ ಅನುಭವಿಸಿ ಮತ್ತೆ ಭಗವಂತನ ಕಡೆಗೆ ಬರಲಿಕ್ಕೆ ನಿಮಗೆ ಅನುಕೂಲ ಇದೆ, ಅದನ್ನು ನೀನು ನಿಮಿತ್ತ ಮಾತ್ರನಾಗು ಅಂತ ಹೇಳ್ತಾನೆ. ಅರ್ಜುನನಿಗಿದ್ದ ಸಂಶಯ ಎಲ್ಲ ದೂರವಾಯಿತು ಇದರಿಂದ. ಅವನಿಗೆ ಮೊದಲು ಸಂಶಯ ಇದ್ದದ್ದು, ದ್ರೋಣಾಚಾರ್ಯರು ನನ್ನ ಬಿಲ್ವಿದ್ಯೆಯ ಗುರುಗಳು, ಪರಮಗುರುಗಳವರು, ಅವರಿಗೆ ಯುದ್ಧ ವಿದ್ಯೆಯ ಎಲ್ಲ ಪಟ್ಟುಗಳು ಗೊತ್ತು, ಅವರನ್ನು ನಾನು ಸೋಲಿಸ್ಲಿಕ್ಕೆ ಆಗ್ತದೆಯಾ ಅಂತ ಸಂಶಯ ಇತ್ತು. ಅದಕ್ಕೆ ಕೃಷ್ಣ ಪರಿಹಾರವನ್ನು ತೋರಿಸಿದ್ದಾನೆ. ಹೇಗೆ ಸತ್ರು ದ್ರೋಣಾಚಾರ್ಯರು ಅಂತಂದರೆ, ಅಶ್ವತ್ಥಾಮ ಹತಃ ಕುಂಜರಃ ಅಂತ ಒಂದು ಮಾತು ತುಂಬ ಪ್ರಸಿದ್ಧವಾದದ್ದು. ಯುಧಿಷ್ಠಿರನ ಬಾಯಿಂದ ಅಶ್ವತ್ಥಾಮ ಹತಃ ಅಂತ ಹೇಳಿ ಇವನು ಶಸ್ತ್ರತ್ಯಾಗ ಮಾಡಿದಾಗ, ದ್ರೋಣಾಚಾರ್ಯರು ಶಸ್ತ್ರತ್ಯಾಗ ಮಾಡಿದಾಗ, ಇದ್ದ ಒಬ್ಬ ಮಗ ಸತ್ತ ಅಂತ ಶಸ್ತ್ರತ್ಯಾಗ ಮಾಡಿದಾಗ ದೃಷ್ಟದ್ಯುಮ್ನ ಬಂದು ಅವರ ತಲೆಯನ್ನು ಕಡಿತಾನೆ. ದ್ರೋಣರು ಸತ್ರು. ಭೀಷ್ಮಾಚಾರ್ಯರು ಹಿರಿಯರು, ಮುತ್ತಜ್ಜ, ಅವರು ಏಕಕಾಲದಲ್ಲಿ 10,000 ಜನರು ಬಂದರೂ ಕೂಡ ಅವರ ಜೊತೆ ಯುದ್ಧ ಮಾಡಿ ಕೊಲ್ಲುವಂತಹ ಸಾಮರ್ಥ್ಯ ಇರುವವರು, ಅವರನ್ನು ಹೇಗೆ ಸೋಲಿಸೋದು ಅಂತ ಅವನಿಗೆ ಸಂಶಯ ಇತ್ತು. ಭಗವಂತನೇ ದಾರಿ ತೋರಿದ, ಶಿಖಂಡಿಯನ್ನು ತಂದು ಎದುರಿಗಿಟ್ಟ. ಅವರು ಶಸ್ತ್ರತ್ಯಾಗ ಮಾಡಿದರು. ಅರ್ಜುನ ಬಾಣದಿಂದ ಅವರನ್ನು ತರಿದ. ಭೀಷ್ಮರು ಸತ್ರು. ಕರ್ಣನನ್ನು ಸೋಲಿಸುವುದು ಹೇಗೆ? ಕರ್ಣನಿಗೆ ಇಂದ್ರ ಕೊಟ್ಟ ದಿವ್ಯಾಯುಧ ಇತ್ತು. ಆ ಆಯುಧವನ್ನು ಅವನು ಹೊಂದಿರುವವರೆಗೆ ಕರ್ಣನನ್ನು ಯಾರತ್ತರೂ ಕೂಡ ಸೋಲಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಅವನನ್ನು ಹೇಗೆ ಸೋಲಿಸೋದು ಅಂತ ಅವರಿಗೆ ಸಂಶಯ ಇತ್ತು. ಯುದ್ಧ ಭೂಮಿಯಲ್ಲಿ ಕರ್ಣನ ರಥದ ಚಕ್ರ ನೆಲದಲ್ಲಿ ಹೂತಿತು. ರಥದ ಚಕ್ರ ಎತ್ತೇನೆ ಅಂತ ಹೊರಟಾಗ ಕೃಷ್ಣ ಹೇಳಿದ ಅರ್ಜುನನಿಗೆ ಹೊಡಿ ಅಂತಂದ. ಕರ್ಣನ ಸಂಹಾರ ಆಯಿತು. ಅದಕ್ಕೆಲ್ಲ ಕಾರಣಗಳುಂಟು, ಬೇರೆ ಬೇರೆ ಕಾರಣಗಳುಂಟು. ಕರ್ಣನ ಸಂಹಾರ ಆಯಿತು. ಇಲ್ಲಿ 4 ಜನರ ಹೆಸರನ್ನು ಹೇಳ್ತಾನೆ. ಜಯದ್ರಥನನ್ನು ಕೊಂದದ್ದು ಅಂತ. ಜಯದ್ರಥ ಅಂತಂದರೆ ದುರ್ಯೋಧನನ ತಂಗಿ ದುಶ್ಶಲೆಯ ಪತಿ. ಆ ಜಯದ್ರಥ ಅಭಿಮನ್ಯುವಿನ ಸಾವಿಗೆ ಪ್ರಧಾನ ಕಾರಣನಾದವನು. ಅವನನ್ನು ಕೊಲ್ತೇನೆ ಸೂರ್ಯಾಸ್ತವಾಗುವುದರೊಳಗಡೆ ಅಂತ ಪ್ರತಿಜ್ಞೆ ಮಾಡಿದ್ದ ಅರ್ಜುನ. ಕೃಷ್ಣ ತನ್ನ ಚಕ್ರವನ್ನು ಹಿಡಿದು ಕತ್ತಲೆ ಮಾಡಿದ. ಇವತ್ತು ದಿನ ಮುಗೀತು, ಯುದ್ಧ ಮುಗೀತು ಅಂಥೇಳಿ ಜಯದ್ರಥ ಹೊರಗೆ ಬಂದ. ಹೊರಗೆ ಬಂದಾಗ ಅವನನ್ನು ಕೊಲ್ಲಬೇಕಲ್ಲ,
ಅದರ ಒಂದು ಹಿನ್ನೆಲೆ ಉಂಟು. ಅದಕ್ಕೆ ಜಯದ್ರಥನ ತಂದೆ, ಅವರ ಹೆಸರುಂಟು, ಜಯದ್ರಥನ ತಂದೆ ತಪಸ್ಸು ಮಾಡಿ ಒಂದು ವರವನ್ನು ಪಡ್ಕೊಂಡಿದ್ರು. ಏನು ವರ ಅಂತಂದರೆ, ಯಾರು ನನ್ನ ಮಗನ ತಲೆಯನ್ನು ತುಂಡರಿಸ್ತಾರೋ, ಬಿಸಾಡ್ತಾರೋ, ಆ ಕೂಡಲೇ ಅವರು ಕೂಡ ಸಾಯಬೇಕು ಅಂತ ಒಂದು ವರವನ್ನು ಅವನು ಪಡ್ಕೊಂಡಿದ್ದ. ಹಾಗಾಗಿ ಅರ್ಜುನನಿಗೆ ಹೆದರಿಕೆ ಇತ್ತು, ಜಯದ್ರಥನ ಮೇಲೆ ಬಾಣ ಬಿಟ್ಟು ಅವನ ರುಂಡವನ್ನು ಬೇರೆ ಮಾಡಿದರೆ ಅವನನ್ನು ಕೊಂದವರು ಸಾಯ್ತಾರೆ ಅಂತ. ಅದಕ್ಕೆ ಕೃಷ್ಣನ ಉಪಾಯದಿಂದ ಜಯದ್ರಥನಿಗೆ ಅರ್ಜುನ ಬಾಣ ಬಿಟ್ಟ. ಅವನ ರುಂಡ ಹಾರಿ ಹೋಗಿ ಅವನ ತಂದೆ ಸಾಯಂಕಾಲ ಸಂಧ್ಯಾವಂದನೆ ಮಾಡ್ತಾಯಿದ್ರು. ಅರ್ಘ್ಯ ಪ್ರದಾನ ಮಾಡಲಿಕ್ಕೆ ಕೈ ಹಿಡ್ಕೊಂಡಾಗ ಅವನ ಕೈ ಮೇಲೆ ಹೋಗಿ ಜಯದ್ರಥನ ರುಂಡ ಬೀಳ್ತದೆ. ಬಿದ್ದಾಗ ಇದೆಂಥದ್ದು ಅಂತ ತೆಗೆದು ಬಿಸಾಡಿದ. ಅವನು ಏನು ಅಂತ ನೋಡಲಿಲ್ಲ, ಎಂಥದ್ದು ಅಂತ ಬಿಸಾಡಿದ ಕೂಡಲೇ ಅಲ್ಲಿದ್ದ ಅವನ ತಂದೆಯದ್ದು ಕೂಡ ಶಿರತುಂಡಾಗಿ ಅವನು ಕೂಡ ಸತ್ತೋದ. ಇದೆಲ್ಲ ಭಗವಂತನ ಅನುಗ್ರಹ ಇದ್ದರೆ ನಮಗೆ ಎಲ್ಲವೂ ಕೂಡ ಸಿದ್ಧಿಸ್ತದೆ ಎನ್ನುವುದಕ್ಕೆ ಅನೇಕ ಉದಾಹರಣೆಗಳು. ಇದನ್ನೆಲ್ಲ ತೋರಿಸಿ ಅರ್ಜುನನಿಗೆ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡಿದ. ಭಗವಂತನ ಸ್ತುತಿಯನ್ನು ಮಾಡ್ತಾನೆ. ನೀನು ಅನಾದಿ ಅನಂತ, ಇದೆಲ್ಲ ಒಂದೊಂದು ಶ್ಲೋಕವನ್ನು ನಿಮಗೆ ಪುರುಸೊತ್ತಿದ್ದರೆ ನಾವು ಕೂತ್ಕೊಂಡು ಚರ್ಚೆ ಮಾಡೋಣ. ಒಂದೆರಡು ಶ್ಲೋಕಗಳನ್ನು ಒಂದೊಂದು ದಿವಸ ಒಂದೊಂದೆರಡೆರಡು ತಾಸು ಇಟ್ಕೊಂಡ್ರೆ ಅದರ ಬಗ್ಗೆ ತುಂಬ ಮಾತನಾಡುವಷ್ಟು ಅಧ್ಯಾತ್ಮದ ವಿಷಯಗಳು ಅದರಲ್ಲಿ ಹುದುಗಿವೆ, ಅಡಗಿಕೊಂಡಿದೆ. ಬೇರೆ ಬೇರೆ ರೀತಿಯಲ್ಲಿ ಭಗವಂತನ ಸ್ತುತಿಯನ್ನು ಮಾಡ್ತಾನೆ. ಸ್ತುತಿ ಮಾಡಿ ನಿನ್ನ ನೈಜ ರೂಪವನ್ನು ತೋರಿಸು, ಈಗ ಸಮಾಧಾನ ಆಯಿತು ಅಂತ ಅರ್ಜುನ ಕೃಷ್ಣನ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಕೃಷ್ಣ ಹೇಳ್ತಾನೆ, ಈ ವಿಶ್ವರೂಪ ನಾನು ಏನು ತೋರಿಸಿದ್ದೇನೆ ನಿನಗೆ, ಇದನ್ನು ನೋಡಬೇಕು ಅಂತ ಋಷಿಗಳು ತುಂಬ ಸಮಯದಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ವೇದವಿದರು ಭಗವಂತನನ್ನು ಕಾಣಬೇಕು ಅಂತ ಬಯಸ್ತಾರೆ. ಯಜ್ಞ, ದಾನ, ತಪಸ್ಸು ಇವುಗಳನ್ನೆಲ್ಲ ಮಾಡ್ತಾರೆ. ಆದರೆ ಇದೆಲ್ಲವೂ ಕೂಡ ನೇರವಾಗಿ ಭಗವಂತನನ್ನು ನಮಗೆ ತೋರಿಸೋದಿಲ್ಲ. ಭಗವಂತನನ್ನು ನೋಡಲಿಕ್ಕೆ ಬೇಕಾದ ಭೂಮಿಕೆಯನ್ನು, ನಮ್ಮ ಮನಸ್ಸನ್ನು ಅಣಿಗೊಳಿಸುವ ಕೆಲಸವನ್ನು ಅದು ಮಾಡ್ತದೆ ಅಂತ ಭಗವಂತ ಹೇಳ್ತಾನೆ. ಅಂತಹ ಐಶ್ವರವಾದ ರೂಪ, ಭಗವಂತನ ವಿರಾಟ್ ರೂಪವನ್ನು ನಿನಗೆ ತೋರಿಸಿದ್ದೇನೆ. ಅಂತಹ ವಿರಾಟ್ ರೂಪವನ್ನು ನೋಡಿ ನೀನು ನಿನ್ನ ಕರ್ತವ್ಯಕ್ಕೆ ನೀನು ಅಣಿಯಾಗಬೇಕು ಅಂತ ಅವನು ಹೇಳ್ತಾನೆ. ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಎಲ್ಲರೂ ಕಾಣಬೇಕು ಅಂತ ಬಯಸ್ತಾರೆ. ಆದರೆ ನನ್ನನ್ನು ಕಾಣಲಿಕ್ಕೆ ಯಾವ ಮಾರ್ಗ? ದೇವಸ್ಥಾನಕ್ಕೆ ಹೋಗೋದು, ಭಗವಂತ ಕಾಣ್ತಾನೆ, ಭಗವಂತನ ರೂಪ ಕಾಣ್ತದೆ, ಮೂರ್ತಿ ಕಾಣ್ತದೆ. ಆ ಭಗವಂತನನ್ನು ನೋಡಬೇಕಾದ್ರೆ ಅಂತರಂಗದಲ್ಲಿ ಭಗವಂತನನ್ನು ನಾವು ಕಾಣಬೇಕಾಗತ್ತೆ. ದೇಹೋ ದೇವಾಲಯ ಪ್ರೋಕ್ತಃ ಅಂತ ಹೇಳ್ತೇವಲ್ಲ, ದೇಹವೇ ಒಂದು ದೇವಾಲಯ ಅಂತ ಅದನ್ನು ಹೇಳ್ತಾನೆ. ಭಕ್ತ್ಯಾ ತ್ವನನ್ಯಯ ಶಕ್ಯಂ ಅಹಮೇವಂ ವಿಧೋರ್ಜುನ ಅಂತ. ಅನನ್ಯವಾದ ಭಕ್ತಿಯಿಂದ ನನ್ನನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅಂತ ಅವನು ತೋರಿಸಿಕೊಡ್ತಾನೆ. ಮುಂದೆ 12ನೇ ಅಧ್ಯಾಯ ಪೂರ್ತಿ ಆ ಭಕ್ತನ ಸ್ವರೂಪ ಏನು ಅಂತ ಅದ್ವೇಷ್ಟ ಸರ್ವಭೂತಾನಾಂ ಅಂತೆಲ್ಲ ಹೇಳ್ತಾನೆ. ನಿರ್ವೈರಃ ನಿತ್ಯ ಸಂಸರ್ಗ ಅಂತೆಲ್ಲ ಅವನು ಹೇಳ್ತಾನೆ. ಎಲ್ಲರನ್ನ ಪ್ರೀತಿಸಬೇಕು, ಯಾರ ಜೊತೆಯಲ್ಲಿಯೂ ವೈರವನ್ನು ಕಟ್ಟಿಕೊಳ್ಳಬಾರ್ದು, ಸದಾ ಭಗವಂತನನ್ನು ನೀನು ಜಪಿಸ್ತಾ ಇರಬೇಕು. ಹಾಗೆ ಮಾಡ್ತಾ ಇದ್ದರೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ 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 ಇದ್ದಾಗ ಸಂಸ್ಕಾರವಾಗತ್ತೆ. ಕೊನೆಗೆ ನಮ್ಮ ಅಂತರಂಗದಲ್ಲಿಯೇ ಭಗವಂತನ ಬೆಳಕು ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ ಅಂತ. ಒಮ್ಮೆ ಬೆಳಕಿರುವ ಜಾಗದಿಂದ ಕತ್ತಲೆಯ ಕೋಣೆಗೆ ಪ್ರವೇಶ ಮಾಡಿದರೆ ಪೂರ್ತಿ ಕಗ್ಗತ್ತಲು, ಏನೂ ಕಾಣೋದಿಲ್ಲ. ಹಾಗೆ ಅಲ್ಲಿಯೇ ಕೂತ್ಕೊಂಡು ಒಂದು ಸ್ವಲ್ಪ ಹೋಗುವಾಗ ಒಂದು ಸ್ವಲ್ಪ ಕಾಣಲಿಕ್ಕೆ ಪ್ರಾರಂಭ ಆಗತ್ತೆ. ಮತ್ತೂ ಸ್ವಲ್ಪ ಸಮಯ ಆಗುವಾಗ ಇನ್ನೊಂದು ಸ್ವಲ್ಪ ಏನು ವಸ್ತು ಅಂತೂ ಸ್ವಲ್ಪ ಸ್ಫುಟವಾಗಿ ಗೊತ್ತಾಗಲಿಕ್ಕೆ ಪ್ರಾರಂಭ ಆಗತ್ತೆ. ದಿವ್ಯ ಚಕ್ಷುಸ್ಸಿದ್ರೆ ನಮ್ಮ ಅಂತರಂಗದಲ್ಲಿರುವಂತಹ ಭಗವಂತ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ, ಭಗವಂತನನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ. ಇಂತಹ ಭಗವಂತನನ್ನು ಕಾಣಬೇಕು ಅಂತಂದರೆ ಮತ್ ಕರ್ಮಕೃತ್ ಮತ್ ಪರಮಃ ಮದ್ಭಕ್ತಃ ಸಂಗವರ್ಜಿತಃ
ನಿರ್ವೈರಃ ಸರ್ವಭೂತೇಷು ಯಹ ಸಹ ಮಾಮೇತಿ ಪಾಂಡವ ಅಂತ ಅರ್ಜುನ ಹತ್ರ ಕೊನೆಯದಾಗಿ ಅವನು ಹೇಳ್ತಾನೆ. ಮತ್ ಕರ್ಮ ಕೃತ್ ಅಂತ. ನಾವೆಲ್ಲ ಕೆಲಸ ಮಾಡ್ತೇವೆ, ಮಾಡಿದ ನಂತರ ನಮ್ಮ ಮನಸ್ಸಿನ ಒಳಗಡೆ ಆದರೂ ಇರ್ತದೆ, ಇದನ್ನು ನಾನು ಮಾಡಿದ್ದೇನೆ ಅಂತ ಇರ್ತದೆ. ನಿಷ್ಕಾಮ ಕರ್ಮಗಳಾಗಬೇಕು. ನಾವು ಮಾಡಿದ ಕರ್ಮಗಳೆಲ್ಲವೂ ಭಗವಂತನದ್ದು ಅಂತ ಹೇಳಬೇಕು. ನಾನು ಪ್ರಾರ್ಥನೆ ಮಾಡುವಾಗ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಅಂತ ಹೇಳಿದ್ನಲ್ಲ, ಮಾತನಾಡ್ತಾ ಇರೋದು ನಾನು ಮಾತನಾಡ್ತಾ ಇರೋದಲ್ಲ, ನನ್ನೊಳಗಡೆ ಇರುವ ಚೈತನ್ಯ ನನಗೆ ಸ್ಫುರಣೆಯನ್ನು ಕೊಟ್ಟು ನನ್ನ ಹತ್ರ ಮಾತನಾಡಿಸ್ತಾ ಇದೆ. ನಾನೊಂದು ಮಾಧ್ಯಮ ಮಾತ್ರ, ಈ ಮೈಕ್ ಇದ್ದಾಗೆ ನಾನು. ಭಗವಂತನೇ ಮಾಡ್ತಾ ಇದ್ದಾನೆ. ನಾವು ಮಾಡಿದ ಎಲ್ಲ ಕೆಲಸಗಳನ್ನು ಕೂಡ ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿಬಿಡಬೇಕು. ಅದನ್ನು ನಾವು ತಲೆಯಲ್ಲಿ ಒಂದು ಮೂಟೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದರೆ ಆಯಾಸ ಆಗ್ತದೆ. ಈ ಭಾರ ಯಾವಾಗೊಮ್ಮೆ ಇದನ್ನು ಕೆಳಗೆ ಇಳಿಸ್ತೇವೆ ಅಂತೇಳಿ ಕೆಳಗೆ ಇಳಿಸಿದಾಗ ಒಮ್ಮೆ ಸಮಾಧಾನ ಆಗತ್ತೆ. ನಮ್ಮ ತಲೆಯಲ್ಲಿಯೂ ಕೂಡ ಇಂತಹ ತುಂಬ ಮೂಟೆಗಳಿದೆ. ಸಾಂಸಾರಿಕವಾದ ಮೂಟೆಗಳಿರ್ಬೋದು, ಏನೇನೋ ಭಾರಗಳನ್ನು ತಲೆಯಲ್ಲಿ ಇಟ್ಕೊಂಡಿದ್ದೇವೆ. ನಾವು ನಿರ್ಮಳರಾಗಿ ಇರಬೇಕು ಅಂತಂದರೆ ಅದನ್ನೆಲ್ಲ ಭಗವಂತನಿಗೆ ಬಿಟ್ಬಿಡಬೇಕು. ಒಳಿತಿರಲಿ ಕೆಟ್ಟದಿರಲಿ ಎಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿ. ಆವಾಗ ಯಾವ ಕ್ಲೇಶವೂ ಇಲ್ಲ, ನೆಮ್ಮದಿಯಲ್ಲಿ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಮತ್ ಕರ್ಮ ಕೃತ್ ಅಂತ ಹೇಳ್ತಾನೆ. ಭಗವಂತ ಎಲ್ಲ ಕಡೆ ಇದ್ದಾನೆ, ನೀನು ಮಾಡಿದ್ದನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡು. ನಾವು ಈ ಪ್ರಪಂಚಕ್ಕೆ ಬರುವ ಮೊದಲು ಈ ಪ್ರಕೃತಿ ಇಲ್ಲದೇ ಇದ್ದರೆ, ನೀರಿಲ್ಲದೇ ಇದ್ದರೆ, ಬೆಂಕಿ ಇಲ್ಲದೇ ಇದ್ದರೆ, ಭಗವಂತ ನಮ್ಮನ್ನು ಸೃಷ್ಟಿ ಮಾಡುವಾಗ ನಮಗೆ ಮಾತನಾಡುವ ಸಾಮರ್ಥ್ಯ, ಕೈ ಕಾಲು ಎಲ್ಲ ಕೊಡದೇ ಇದ್ದಿದ್ದರೆ ನಾವೇನು ಮಾಡ್ತಿದ್ವಿ? ನಾವು ತಿಳ್ಕೊಂಡಿದ್ದೇವೆ ಇದೆಲ್ಲ ನಮ್ಮದು ಅಂತ ನಾವು ತಿಳ್ಕೊಂಡಿದ್ದೇವೆ ಈಗಷ್ಟೇ. ಆದ್ದರಿಂದ ಭಗವಂತನೇ ನಮಗೆ ಕೊಟ್ಟದ್ದು. ತುಭ್ಯಮೇವ ಫಲಂ ವಸ್ತು ತುಭ್ಯಮೇವ ಸಮರ್ಪಯ, ನಿನಗೆ ಅದನ್ನು ಸಮರ್ಪಣೆ ಮಾಡ್ತೇನೆ ಅಂತ ಪ್ರತಿ ಹಂತದಲ್ಲಿ ಈ ಒಂದು ಭಾವ ಎನ್ನುವುದು ನಮ್ಮಲ್ಲಿ ಜಾಗೃತವಾಗಿರಬೇಕು ಅಂತ ಅರ್ಥ. ಮತ್ ಕರ್ಮ ಕೃತ್ ಅಂತ ಹೇಳ್ತಾನೆ. ಮತ್ ಪರಮಃ, ಭಗವಂತನೇ ಪರಮ ಶ್ರೇಷ್ಠನಾದವನು, ಅವನಿಗಿಂತ ಶ್ರೇಷ್ಠನಾದವರು ಯಾರೂ ಇಲ್ಲ. ಅದಕ್ಕೆ ಅನೇಕ ಉದಾಹರಣೆಗಳಿದೆ, ನಾನು ಅದನ್ನೆಲ್ಲ ಬಿಟ್ಟಿದ್ದೇನೆ. ನಾನು ಭಗವಂತನೇ ಪರಮಶ್ರೇಷ್ಠನಾದವನು. ನಾವು ಯಾವಾಗಲೂ ಶಾಶ್ವತವಾದದ್ದರ ಹಿಂದೆ ಹೋಗಬೇಕು, ಅಶಾಶ್ವತವಾದದ್ದರ ಹಿಂದೆ ಹೋದರೆ ಪ್ರಯೋಜನ ಇಲ್ಲ. ಜೀವನದಲ್ಲಿ ದುಡ್ಡೇ ಮುಖ್ಯ ಅಂತ ಇಡೀ ಜೀವಮಾನ 70-80 ವರ್ಷಗಳ ಕಾಲ ದುಡಿದು ಕೊನೆಗೆ ಹೋಗುವಾಗ ಅದನ್ನು ಬಿಟ್ಟೇ ಹೋಗೋದು. ನಾವು ಯಾವುದು ನಮ್ಮ ಜೊತೆಗೆ ಬರ್ತದೆ ಅಂತಹದ್ದನ್ನು, ಸ್ಥಿರವಾದದ್ದನ್ನು ನಾವು ಸಂಪಾದನೆ ಮಾಡಬೇಕು. ಭಗವಂತನೇ ಪರಮಶ್ರೇಷ್ಠನಾದವನು, ಅವನ ಅನುಗ್ರಹ ಹೊಂದಿದ್ದರೆ ನನ್ನ ಜೀವನ ಎನ್ನುವಂಥದ್ದು ಸಫಲವಾಗ್ತದೆ ಎನ್ನುವುದನ್ನು ತಿಳ್ಕೊಳ್ಬೇಕು. ಮದ್ಭಕ್ತ, ನನ್ನ ಭಕ್ತನಾಗಿರುವಂಥ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ನನ್ನ ಭಕ್ತನಾಗು. ಭಕ್ತ ಅಂದರೆ ಏನು ಅಂತ ಮುಂದಿನ ಅಧ್ಯಾಯಕ್ಕೆ ಬರಬೇಕು, ಅಲ್ಲಿ ವಿಶೇಷವಾಗಿ ಗೊತ್ತಾಗತ್ತೆ. ಮದ್ಭಕ್ತ ಸಂಘವರ್ಜಿತ ಅಂತ ಹೇಳ್ತಾನೆ. ಸಂಘವರ್ಜಿತ ಅಂತಂದರೆ ಬಂಧನದಿಂದ ಬಿಡಿಸ್ಕೊಳ್ಬೇಕು. ಹೇಳೋದು ಸುಲಭ, ನಾನು ಹೇಳಿದೆ. ನಾವೆಲ್ಲ ಬಂಧನದಲ್ಲೇ ಇದ್ದವರು. ಕೇಳಿದರೆ ಹೇಳ್ತೇವೆ ನಮಗೆ ಯಾರಿಲ್ಲ, ನಮಗೇನು ತೊಂದರೆ ಇಲ್ಲ, ನಾವು ಆರಾಮಿದ್ದೇವೆ ಅಂತ ನಾವು ಹೇಳ್ತೇವೆ. ನಾವೆಲ್ಲ ಬಂಧನದಲ್ಲಿ ಇದ್ದೇವೆ. ತಾಪತ್ರಯಗಳು ನಮ್ಮನ್ನು ಬಾಧಿಸ್ತಾ ಇದೆ. ಈ ಸಂಘವನ್ನು ನಾವು ಬಿಡಿಸ್ಕೊಳ್ಬೇಕು. ಶರೀರಕ್ಕೆ ಗಾಯವಾದಾಗ ಬ್ಯಾಂಡೇಡ್ ಹಾಕ್ತಾರೆ. ಬ್ಯಾಂಡೇಡ್ ಏನಾಗುತ್ತೆ ಅಂದರೆ ಆ ಗಾಯ ಒಣಗಿದ ಮೇಲೆ ತನ್ನಷ್ಟಕ್ಕೆ ಅದು ಬಿಡ್ತಾ ಬಂದು ಬಿದ್ದು ಹೋಗ್ತದೆ. ಅದು ಉರುವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಕುಂಬಳ ಬಳ್ಳಿಯಲ್ಲಿ ಕುಂಬಳಕಾಯಿ ಆಗುತ್ತೆ. ಅದು ಫಲಿತವಾದ ಮೇಲೆ ಆ ಬಳ್ಳಿಯಿಂದ ಕುಂಬಳಕಾಯಿ ಅನ್ನೋದು ಪ್ರತ್ಯೇಕವಾಗುತ್ತೆ, ತಾನೇ ಬಿಡಿಸಿಕೊಳ್ಳುತ್ತೆ. ಸಂಘ ವಿವರ್ಜಿತ ಅಂತ ಅರ್ಥ. ಎಲ್ಲಿಯವರೆಗೆ ನಾನು, ನನ್ನದು, ನಮ್ಮವರು ವ್ಯಾವಹಾರಿಕ ಪ್ರಪಂಚದಲ್ಲಿ ಬೇಕು. ನಾನು ಹೀಗೆ ಹೇಳಿದ್ದೇನೆ ಅಂತ ಮನೆಗೆ ಹೋಗಿ ಹೆಂಡತಿ ನೀನು ನಿಮಗೆ ಸಂಬಂಧ ಇಲ್ಲ ಹೀಗೆಲ್ಲ ಹೇಳಲಿಕ್ಕಿಲ್ಲ. ವ್ಯಾವಹಾರಿಕ ಸತ್ಯ, ಆದರೆ ಪರಮ ಸತ್ಯ ಅದಲ್ಲ ಅಂತ ತಿಳ್ಕೊಳ್ಬೇಕು. ನಾವು ಸಂಸಾರದಲ್ಲಿದ್ದೇವೆ, ತಂದೆ ತಾಯಿ ಮಕ್ಕಳು ಇದೆಲ್ಲ ಇದೆ, ನಮಗೆ ಸಂಬಂಧ ಇದೆ, ಆದರೆ ಅದೇ ಪರಮ ಅಲ್ಲ. ಬರುವಾಗ ಒಬ್ಬರೇ ಬಂದಿದ್ದೇವೆ, ಹೋಗುವಾಗ ಒಬ್ಬರೇ ಹೋಗ್ತೇವೆ ನಾವು. ಆದ್ದರಿಂದ ನಿಸ್ಸಂಗ ಅಂತ ಕರೀತಾನೆ. ಸಂಘವನ್ನು ಬಿಡಬೇಕು, ಸಂಸರ್ಗವನ್ನು ಸಂಘವರ್ಜಿತನಾಗಬೇಕು ಅಂತ ಹೇಳ್ತಾನೆ. ನಿರ್ವೈರಃ, ನಾವು ಭಗವಂತನ ಬಗ್ಗೆ
ನಿರಂತರವಾದ ಭಕ್ತಿಯನ್ನು ಇಟ್ಕೊಳ್ಬೇಕು ಅಂತಂದರೆ ಯಾರನ್ನಾದರೂ ವಿರೋಧಿಸಿದರೆ ಪ್ರಯೋಜನ ಇಲ್ಲ. ನಿರ್ವೈರಃ, ಬೇರೆಯವರನ್ನು ನಾವು ವಿರೋಧಿಸಿದ್ದೇವೆ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಆ ವೈರ ಭಾವ ಎನ್ನುವುದು ಇದ್ದೇ ಇರ್ತದೆ. ನಮ್ಮ ನಿಜವಾದ ಕಾರ್ಯಕ್ಕೆ ಅದು ನಮ್ಮನ್ನು ಬಿಡೋದಿಲ್ಲ. ಅದರಿಂದ ನಿರ್ವೈರಃ ಸರ್ವಭೂತೇಷು ಯಹ ಸಹ ಮಾಮೇತಿ ಪಾಂಡವ. ಇಂತಹ ವ್ಯಕ್ತಿಗಳು ನನ್ನನ್ನೇ ಬಂದು ಸೇರ್ತಾರೆ, ಅಂಥವರಿಗೆ ನಾನು ಸದ್ಗತಿಯನ್ನು ಕೊಡ್ತೇನೆ. ಕೆಟ್ಟವರಿಗೆ ಶಿಕ್ಷೆಯನ್ನು, ಸಜ್ಜನರಾದವರಿಗೆ ಸನ್ಮಾರ್ಗವನ್ನು ತೋರಿಸ್ತಾ ಈ ಪ್ರಪಂಚ ಹೀಗೆ ಮುಂದುವರಿಯುವುದಕ್ಕೆ ತಾನೇ ಕಾರಣನಾಗಿದ್ದೇನೆ. ಎಲ್ಲ ಪ್ರಾಣಿಗಳು ಕೂಡ, ಮನುಷ್ಯರು ಕೂಡ ತಮ್ಮ ತಮ್ಮ ಕರ್ಮ ಫಲವನ್ನು ಕ್ಷೀಣ ಮಾಡಿಕೊಂಡು ಕೊನೆಗೆ ಒಂದು ದಿವಸ ಅವರು ಬಂದು ನನ್ನನ್ನೇ ಸೇರಬೇಕಾಗಿರೋದು. ಅಲ್ಲಿಯವರೆಗೆ ಈ ಚಕ್ರ ಎನ್ನುವುದು ನಿರಂತರವಾಗಿ ಹೋಗ್ತಾ ಇರ್ತದೆ ಅಂತ ಹೇಳೋದನ್ನು ಭಗವಂತ ಹೇಳಿ ವಿಶ್ವರೂಪ ದರ್ಶನದ ಒಂದು ಸ್ವಲ್ಪ ದರ್ಶನವನ್ನು ಮಾಡಿಸಿದ್ದೇವೆ. ಅನೇಕ ಅಮೂಲ್ಯವಾದ ವಿಷಯಗಳಿದೆ, ಅದನ್ನೆಲ್ಲ ಬಿಟ್ಟು ಪ್ರಮುಖವಾದ ಘಟ್ಟದ ವಿಷಯಗಳನ್ನು ಮಾತ್ರ ಹೇಳಿ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನನ್ನದೇ ಸಂಸ್ಥೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಬೆಳ್ತಂಗಡಿ ತಾಲೂಕಿನ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾದ ಕೃತಜ್ಞತೆಯನ್ನು ಹೇಳ್ತಾ, ಗೀತಾ ಬಂಧುಗಳು ನಾವೆಲ್ಲರೂ ಕೂಡ ಇವತ್ತು 1 ಗಂಟೆಗಳ ಕಾಲ ಭಗವದ್ಗೀತೆಯ ಸತ್ಸಂಗವನ್ನು ಮಾಡಿದ್ದೇವೆ. ಇಲ್ಲದೇ ಇದ್ದರೆ ನಮ್ಮ ಈ ಸಮಯ ಎನ್ನುವುದು ಈಗಾಗಲೇ ನಾನು ಹೇಳಿದ ಹಾಗೆ ಯಾವುದೋ ಪ್ರಾಪಂಚಿಕ ವಿಷಯದಲ್ಲಿ ನಮ್ಮ ಸಮಯ ಎನ್ನುವುದು ಕಳೆದು ಹೋಗ್ತಾ ಇತ್ತು. ಪ್ರಪಂಚಾತೀತವಾದ ವಿಷಯಗಳನ್ನು ನಾವು ಹೆಚ್ಚೆಚ್ಚು ಆಲಿಸ್ತಾ ಅರಿತುಕೊಳ್ತಾ ಹೋದಾಗೆ ಪ್ರಾಪಂಚಿಕ ವಿಷಯದಲ್ಲಿ ಸ್ವಲ್ಪ ವೈರಾಗ್ಯ ಬುದ್ಧಿ ಎನ್ನುವುದು ನಮ್ಮಲ್ಲಿ ಬರ್ತಾ ಹೋಗ್ತದೆ. ಅದು ಬಂದರೆ ನಮ್ಮ ಮನಸ್ಸು ಶುದ್ಧವಾಗ್ತಾ ಬರುತ್ತೆ. ಮನಸ್ಸು ಶುದ್ಧವಾಯಿತು ಅಂತಂದರೆ ನಾನು ಯಾರು ಎನ್ನುವ ಅರಿವು ಬರಲಿಕ್ಕೆ ನಮಗೆ ಪ್ರಾರಂಭ ಆಗ್ತದೆ. ಆ ಅರಿವೇ ನಮಗೆ ಮೋಕ್ಷದ ಮಾರ್ಗವನ್ನು ತೋರಿಸ್ತದೆ. ವಿಶೇಷವಾಗಿ ಸುಭಾಷಿಣಿ ಅವರಿಗೆ ಇಂತಹ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತಾ ಇರುವುದಕ್ಕಾಗಿ ಮತ್ತೆಲ್ಲ ಗೀತಾ ಬಂಧುಗಳಿಗೆ ಇವತ್ತು ವಿಶೇಷವಾಗಿ ವೆಂಕಟೇಶ್ ಬೆಂಡೆಯವರು ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮದ ರೆಕಾರ್ಡನ್ನು ಕೂಡ ಅವರು ಮಾಡಿದ್ದಾರೆ. ಶಂಕರ TV ಮತ್ತು DD ಇದಕ್ಕೆಲ್ಲ ಅವರು ಉಪಯೋಗಿಸ್ತಾರೆ. ಅವರಿಗೂ ಕೂಡ ವಿಶೇಷವಾದ ಕೃತಜ್ಞತೆಯನ್ನು ಹೇಳ್ತಾ, ನಮ್ಮ ಗಮಕ ಕಲಾ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರು ರಾಮಕೃಷ್ಣ ಭಟ್ರು ಮತ್ತು ಬೇರೆ ಬೇರೆ ಪದಾಧಿಕಾರಿಗಳು, ಸಂಘಟನೆಯ ಹೆಸರು ಬೇರೆ, ಒಳಗಡೆ ಇರುವವರೆಲ್ಲ ಒಂದೇ, ಎಲ್ಲರಿಗೂ ಕೂಡ ಇನ್ನೊಮ್ಮೆ ಕೃತಜ್ಞತೆಯನ್ನು ಸಮರ್ಪಿಸಿ ನನ್ನ ಮಾತನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಮುಕ್ತಿಗಾಗಿ ಬದುಕೋಣ ಎಂದು ಹೇಳುತ್ತಾ ಉಪನ್ಯಾಸ ಮಾಲಿಕೆಯ 11ನೇ ಅಧ್ಯಾಯದಲ್ಲಿನ ಭಗವಂತನ ವಿಶ್ವರೂಪ ದರ್ಶನದ ಸಂಕ್ಷಿಪ್ತ ವಿವರಣೆಯನ್ನು ಮನಮುಟ್ಟುವಂತೆ ವಿವರಿಸಿದ ಡಾಕ್ಟರ್ ಶ್ರೀಧರ್ ಭಟ್ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಸಮಾಜಮುಖಿ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ತಮ್ಮ ನೇರ ನುಡಿ, ಸಮಯ ಪ್ರಜ್ಞೆ ಮತ್ತು ಜವಾಬ್ದಾರಿ. ಸುಭಾಷಿಣಿಯವರನ್ನು ಅವರು ನನ್ನನ್ನು ಕರೆದರು. ನನಗೆ ಕಂಡಿತು ನೋಣಗಲಿಗೆ ಬಂಗಾರದ ಅಂಗಡಿಯಲ್ಲಿ ಏನು ಕೆಲಸ ಅಂತ. ಹಾಗೆ ನಾನು ಸಾಹಿತ್ಯ ಅಂತೂ ಅಲ್ಲ, ಆದರೆ ಸಾಹಿತ್ಯ ಆಸಕ್ತ, ಅದರಲ್ಲೇನು ಎರಡು ಮಾತಿಲ್ಲ. ನಾವು ಬೆಳೆದಂಥ ಸಮಯ, ನಾವು ಸಣ್ಣವರಿರುವಾಗ TV ಮಾಧ್ಯಮ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಅನುಪಮ ನಿರಂಜನ್ ಇರ್ಬೋದು, ತ್ರಿವೇಣಿ ಇರ್ಬೋದು, ಅವರ ಕಾದಂಬರಿಯಲ್ಲಿ ಆಸಕ್ತರಾಗಿ ಅದನ್ನು ಸಾಕಷ್ಟು ನಮ್ಮ ವಿದ್ಯಾರ್ಥಿ ಸಮಯದಲ್ಲಿ ಅದನ್ನು ಓದಿ ನಾವು ಸಾಹಿತ್ಯದ ಕಡೆಗೆ ಬಂದವರು. ನಂತರ ಸ್ವಲ್ಪ ಸಮಯಕ್ಕೆ ಪತ್ತೇದಾರ ಪುರುಷೋತ್ತಮ ನರಸಿಂಹಯ್ಯನವರ ಪುಸ್ತಕ ಆಯಿತು. ಆ ನಂತರದ ದಿನಗಳಲ್ಲಿ ಅವರಂತಹ ಕೆಲವಷ್ಟು ಸಾಹಿತಿಗಳ ಪುಸ್ತಕ ಆಯಿತು. ನಂತರ ಎಂಡಮೂರಿಯವರು ಬಂದಾಗ ಎಂಡಮೂರಿಯವರ ಪುಸ್ತಕ ಆಯಿತು. ಇದನ್ನೆಲ್ಲವನ್ನು ನೋಡಿಕೊಂಡು ಓದಿಕೊಂಡು ನಾವು ಬೆಳೆದಂಥವರು. ಪ್ರಾಯಶಃ ಈಗಿನ ಒಂದು ಜನ್ರೇಷನಿಗೆ ಇದೆಲ್ಲ ಅವಕಾಶ ಇಲ್ಲ. ಯಾಕಂದರೆ TV ಮಾಧ್ಯಮ ಬಂದಿದೆ. ಈಗೆಲ್ಲ ಈ ಲೈಬ್ರರಿ ಅಂತೇನೋ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈಗಿನ ಜನಾಂಗ ಈ ಲೈಬ್ರರಿಯನ್ನು ಓದೋದಕ್ಕಿಂತ ಜಾಸ್ತಿ ಪ್ರಾಯಶಃ ಬೇರೆದನ್ನೆಲ್ಲ ನೋಡುವಂತಹ ಕೆಲಸ ಇದರಿಂದ ಮೊಬೈಲಿಂದ ಆಗಿರಬಹುದಾ ಏನೋ. ಅಂದರೆ ನಾನು ಕಂಡಂತೆ ನಾನು ಕೆಲವಷ್ಟು ವಿದ್ಯಾರ್ಥಿಗಳನ್ನು ನೋಡ್ತಾ ಇರುವಾಗ ಈ ಸಾಹಿತ್ಯದ ಏನು ಬರಬೇಕಿತ್ತು, ಆಸಕ್ತಿ ಬರಬೇಕಿತ್ತು, ಈಗಿನ ಯುವ ಜನಾಂಗಕ್ಕೆ ಅದನ್ನು ನಾನು ನೋಡಿದ ಹಾಗೆ ಅದು ಕಾಣ್ತಾ ಇಲ್ಲ.
ಆ ನೆಲೆಯಲ್ಲಿ ನೀವು ಮಾಡ್ತಿರುವಂಥ ಈ ಪ್ರಯತ್ನ ಪ್ರಾಯಶಃ ಇಷ್ಟು ಜನ ಆದರೂ 1 ಗಂಟೆ ಅತ್ಯುತ್ತಮವಾದಂಥ ಒಂದು ಆಧ್ಯಾತ್ಮಿಕ ರೀತಿಯ ಒಂದು ವ್ಯವಸ್ಥೆಯಲ್ಲಿ ನಿಂತುಕೊಂಡು ನಾವು ಒಂದು ಇದಿರ್ಬೋದು, ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ಇಂಥದ್ದನ್ನು ನೀವು ಮುಂದಿನ ಜನಾಂಗಕ್ಕೆ ಅದನ್ನು ವಿವರಿಸಿ ತಿಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀರಿ. ಇದೆಲ್ಲ ಅತ್ಯಂತ ಅಭಿನಂದನೀಯ ಕೆಲಸ ಅಂತ ಹೇಳಿಕೊಂಡು ನಾನು ನಿಮ್ಮ ಸಾಹಿತ್ಯ ಪರಿಷತ್ತಿಗೆ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ನಾವು ಏನು ಮಾಡ್ತಾ ಇದ್ದೇವೆ, ಇದನ್ನು ಸಾಧ್ಯ ಆದರೆ ವಿದ್ಯಾರ್ಥಿಗಳ ಮಟ್ಟಕ್ಕೆ ಇದನ್ನು ಕೊಂಡು ಹೋಗಿ ವಿದ್ಯಾರ್ಥಿಗಳಿಗೆ ಈ ರೀತಿಯ ಒಂದು ತಿಳುವಳಿಕೆಯನ್ನು ನೀಡುವಂಥದ್ದು. ನಮ್ಮ ಇದು ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ಇದೆಲ್ಲವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸುವಂತಹ ಕಾರ್ಯಕ್ರಮವನ್ನು ಮಾಡಿದರೆ ಪ್ರಾಯಶಃ ಇದಕ್ಕಿಂತಲೂ ಹೆಚ್ಚು ಉಪಯುಕ್ತವಾದೀತು ಅಂತ ನನ್ನದೊಂದು ಅನಿಸಿಕೆ. ಏನಿದೆ, ನಮ್ಮ ಸಮಯದಲ್ಲಿ ನಾವೆಲ್ಲ ಹೆಚ್ಚಾಗಿ ಪ್ರಾಯಶಃ 40 ದಾಟಿದವರೇ ಜಾಸ್ತಿ ಇರುವಂಥದ್ದಿಲ್ಲಿ. ನಮ್ಮ ಸಂದರ್ಭದಲ್ಲಿ ನಮಗೆ ಯಕ್ಷಗಾನಗಳ ಮೂಲಕ ಪ್ರಾಯಶಃ ಅದು ನಮ್ಮ ಆಧ್ಯಾತ್ಮಿಕ ಅಥವಾ ನಮ್ಮ ಹಿಂದಿನ ಇದು ಮಹಾಭಾರತ ಇರ್ಬೋದು, ಭಗವದ್ಗೀತೆ, ಇದೆಲ್ಲವನ್ನು ನಾವು ಯಕ್ಷಗಾನಗಳ ಮೂಲಕ ನಮಗೆ ತಿಳುವಳಿಕೆ ಬರ್ತಾಯಿತ್ತು ಅಂತ ಕಾಣ್ತದೆ. ನಾವೆಲ್ಲ ಸಂದಿರುವಾಗ ಸಾಕಷ್ಟು ಯಕ್ಷಗಾನ ನೋಡಿದ್ದೇವೆ, ಯಕ್ಷಗಾನ ತಾಳಮದ್ದಲೆ ನೋಡ್ತಾ ಇದ್ವು. ಈಗಲೂ ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಯಕ್ಷಗಾನ ತಾಳಮದ್ದಳೆಗಳು ಬರ್ತಾ ಇದ್ದಾವೆ. ಪ್ರಾಯಶಃ ಅದನ್ನು ಯುವಜನಾಂಗ ಅಷ್ಟು ಆಸಕ್ತಿ ವಹಿಸಿ ನೋಡ್ತಾ ಇಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ. ಯಾಕಂದರೆ ನಾನು ಮನೆಯಲ್ಲಿ ಹೆಚ್ಚಾಗಿ ಅದನ್ನು ನೋಡ್ತಾ ಇರ್ತೇನೆ. ನನಗೆ ಸಮಯ ಸಿಕ್ಕಿದಾಗೆಲ್ಲ ನಾನು ಯೂಟ್ಯೂಬಲ್ಲಿ ಏನು ತಾಳಮದ್ದಲೆ ಬರ್ತಾ ಇದೆ ಅದನ್ನೆಲ್ಲ ನಾನು ಆವಾಗ ಹಾಕ್ಕೊಂಡು ಕೇಳ್ತಾ ಇರ್ತೇನೆ. ಬಟ್ ನಮ್ಮ ಮನೆಯಲ್ಲಿ ನಾನು ಮಾತ್ರ ಬೇರೆ ಸಪ್ರೇಟ್ ರೂಮಲ್ಲಿ ಹೋಗಿ ಅದನ್ನು ಕೇಳಬೇಕಾದಂಥ ಪರಿಸ್ಥಿತಿ. ಯಾಕಂತೇಳಿದರೆ ನಮ್ಮ ಮಕ್ಕಳು ನಾನು ಕೇಳ್ತಾ ಇರುವಾಗ ಅವ್ರ ಹತ್ತಿರ ಇದ್ದರೆ ಅದನ್ನು ಕೇಳಲಿಕ್ಕೆ ಬಿಡೋದಿಲ್ಲ. ನನಗೆ ಏನು ನಿಮ್ಮದು ಕಿರಿಕಿರಿ, ಅದೆಲ್ಲ ನೀವು ತೊಗೊಂಡೋಗಿ ಬೇರೆ ಎಲ್ಲಿಯಾದರೂ ಅಂತ ನಾನು ಬದಿಯಲ್ಲಿ ಎಲ್ಲಿಯಾದರೂ ಒಂದು ಕಡೆ ರೂಮಲ್ಲಿ ಹೋಗಿ ಅದನ್ನು ಹಾಕಿಕೊಂಡು ನನಗೆ ಕೇಳುವಷ್ಟು ಮಾತ್ರ ಹಾಕಿಕೊಂಡು ಕೇಳುವಂಥ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಹಾಗಾಗಿ ಬೇರೆ ಮನೆಯಲ್ಲಿಯೂ ಹೀಗೆ ಇರಬಹುದು ಅಂತ ನಾನು ಅಂದುಕೊಂಡಿದ್ದೇನೆ. ಯಾಕಂದರೆ ನನ್ನ ಮನೆಯಲ್ಲಿ ಇದ್ದದ್ದೇ ಹೆಚ್ಚಾಗಿ ಬೇರೆಯವರ ಮನೆಯಲ್ಲಿ ಇರಬಹುದಾ ಏನೋ. ಹಾಗಾಗಿ ಮುಂದಿನ ಜನಾಂಗಕ್ಕೆ ನಮ್ಮದು ನಮ್ಮಲ್ಲಿ ಇರುವಂಥ ಈ ಸಾಂಸ್ಕೃತಿಕ ಶ್ರೀಮಂತಿಕೆ ತಿಳುವಳಿಕೆ ಬರಬೇಕು ಅಂತಾದರೆ ಇದನ್ನು ನಾವು ಶಾಲಾ ಮಟ್ಟದಲ್ಲಿ ಹೆಚ್ಚು ಪ್ರಚುರಪಡಿಸುವಂಥದ್ದು ಅಗತ್ಯ ಅನ್ನುವಂಥ ಮಾತನ್ನು ಹೇಳುತ್ತಾ, ನನಗೊಂದು ಈ 1 ಗಂಟೆ ನಮ್ಮ ಶ್ರೀಧರ ಭಟ್ರ